ನಮಸ್ಕಾರ ಗೆಳೆಯರೆ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಏನು ನೋಡಿವಿ ಅಂತಂದ್ರೆ ಹಕ್ಕುಗಳು ಅಂದರೆ ಏನು, ಆಮೇಲೆ ಯಾವ ರೀತಿ ಹಕ್ಕುಗಳು ಅದಾವು, ಅದರ ವಿಧಗಳೇನು, ನೈಸರ್ಗಿಕ ಹಕ್ಕು ಅಂದರೆ ಏನು, ಯಾವುದು ನೈಸರ್ಗಿಕ ಹಕ್ಕು ಅಂದರೆ ಏನು, ಮಾನವ ಹಕ್ಕು ಅಂದರೆ ಏನು, ಆಮೇಲೆ ಕಾನೂನು ಹಕ್ಕುಗಳೆಂದರೆ ಏನು, ಆಮೇಲೆ ಸಂವಿಧಾನಾತ್ಮಕ ಹಕ್ಕುಗಳಂದರೆ ಏನು ಅಂತೇಳಿ ವಿಚಾರ ಮಾಡಿವಿ. ಸಂವಿಧಾನಾತ್ಮಕ ಹಕ್ಕುಗಳು ಅಂದರೆ ಏನು ಅಂತೇಳಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿವಿ. ಈ ವಿಡಿಯೋದಲ್ಲಿ ಸಂವಿಧಾನಾತ್ಮಕ ಹಕ್ಕುಗಳ ವಿಧಗಳು ಎರಡದವು. ಒಂದು ಯಾವುದಪ್ಪ ಅಂತಂದ್ರೆ ಒಂದು ಕಾನೂನು ಹಕ್ಕು, ಇನ್ನೊಂದು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕು. ಅದರೊಳಗೆ ಕಾನೂನು ಹಕ್ಕುಗಳ ಬಗ್ಗೆ ನೋಡಿವಿ. ಆಮೇಲೆ ಈಗ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡಬೇಕು. ಫಂಡಮೆಂಟಲ್ ರೈಟ್ಸ್ ಅಂತಂದ್ರೆ ಏನು ಅಂದರೆ ಮಾನವನ ಸರ್ವಾಂಗೀಣ ಬೆಳವಣಿಗೆಗೆ ಅಂದರೆ ಓವರ್ ಆಲ್ ಡೆವಲಪ್ಮೆಂಟಿಗೆ ಯಾವ ಹಕ್ಕುಗಳು ಅವಶ್ಯಕತೆ ಇದೆಯೋ ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಫಂಡಮೆಂಟಲ್ ರೈಟ್ಸ್. ಮಾನವನ ಸರ್ವಾಂಗೀಣ ಬೆಳವಣಿಗೆಗೆ ಪರಿಪೂರ್ಣವಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ಯಾವ ಹಕ್ಕುಗಳು ಅವಶ್ಯಕ ಅದಾವೋ ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ತನಕ ಅಂದ್ರೂ ನಾವು ಅಭ್ಯಾಸ ಮಾಡಿವಿ. ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸನ್ನು ಭಾಗ 3 ಪಾರ್ಟ್ 3 ಅಲ್ಲಿಗೆ ಕಲಂ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35ರವರೆಗೂ ಬರೆದಾರೆ. ಹಾಗಾದ್ರೆ ಈ ಮೂಲಭೂತ ಹಕ್ಕುಗಳು ಸಂವಿಧಾನವನ್ನು ಸೇರುವವರೆಗೂ ಕ್ರಮಿಸಿದ ಹಾದಿಯ ಬಗ್ಗೆ ಒಂದು ಸ್ವಲ್ಪ ನೋಡ್ಬೇಕಾಕೈತಿ. ಯಾಕಂತಂದ್ರೆ ಸುಮ್ಮನೆ ಸಂವಿಧಾನದಲ್ಲಿ ಯಾವುದೇ ಸೌಲಭ್ಯಗಳು ಅಥವಾ ಸೌಕರ್ಯಗಳು ಅಥವಾ ಕಾನೂನುಗಳು ಸುಮ್ಮನೆ ಸೇರಿಕೊಂಡಿರೋದಿಲ್ಲ. ಅದಕ್ಕಾಗಿ ಅದರದೇ ಆಗಿರ್ತಕ್ಕಂಥ ಒಂದು ಹಿಸ್ಟ್ರಿ ಇರ್ತೈತಿ, ಬ್ಯಾಕ್ಗ್ರೌಂಡ್ ಇರ್ತೈತಿ. ಅದನ್ನು ತಿಳ್ಕೊಲಾರದೆ ನಾವು ಏನಾದರೂ ಮುಂದುವರಿದ್ವಿ ಅಂತಂದ್ರೆ ಅಪರಿಪೂರ್ಣತೆ ಇರ್ತೈತಿ. ಏನೋ ಒಂದು ಕಳೆದೈತಿ, ಏನೋ ಒಂದು ಬಿಟ್ಟಂಗೆ ಅನ್ನಿಸ್ತಿರ್ತೈತಿ. ಅದಕ್ಕೆ ಫಸ್ಟಿಗೆ ನಾವು ಏನು ತಿಳ್ಕೊಳ್ಳೋಣ ಅಂತಂದ್ರೆ ಎವಲ್ಯೂಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ. ಭಾರತದ ಇತಿಹಾಸದಲ್ಲಿ ಮೂಲಭೂತ ಹಕ್ಕುಗಳ ಬೆಳವಣಿಗೆ ಹೆಂಗಾಯಿತು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲಿಗೆ. ಆಮೇಲೆ ಮೂಲಭೂತ ಹಕ್ಕುಗಳು ಯಾವ್ಯಾವುದವು ಅನ್ನೋದನ್ನು ನೋಡೋಣ, ಅವುಗಳ ಲಕ್ಷಣಗಳು ಏನು ಅನ್ನೋದನ್ನು ನೋಡೋಣ. ಮೊದಲಿಗೆ ಏನಪ್ಪ ಅಂತಂದರೆ ಎವಲ್ಯೂಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬೆಳವಣಿಗೆ ಹೆಂಗಾಯಿತು ಭಾರತದ ಇತಿಹಾಸದಲ್ಲಿ ಅನ್ನೋದನ್ನು ನೋಡೋದಾದ್ರೆ, ನಮ್ಮ ಸಂವಿಧಾನದ ನಿರ್ಮಾತೃಗಳು ಈ ಫಂಡಮೆಂಟಲ್ ರೈಟ್ಸನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡೋಕ್ಕೆ ಮೊದಲ ಸ್ಫೂರ್ತಿ ಯಾವುದಪ್ಪ ಅಂತಂದ್ರೆ ನಮ್ಮದು ಫ್ರೀಡಮ್ ಫೈಟ್, ಸ್ವತಂತ್ರ ಹೋರಾಟ, ಸ್ಟ್ರಗಲ್ ಆಫ್ ದಿ ಫ್ರೀಡಮ್ ಫೈಟ್ ಅಥವಾ ಸ್ಟ್ರಗಲ್ ಟು ಫ್ರೀಡಮ್ ಅಂತ. ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಹಾದಿನೇ ಏನಪ್ಪ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಸೇರ್ಪಡೆ ಆಗಲು ಮೊದಲ ಕಾರಣ ಏನು? ನಮ್ಮ ಸ್ವತಂತ್ರ ಹೋರಾಟ ಫ್ರೀಡಮ್ ಫೈಟ್. ಇಟ್ ಈಸ್ ಅ ಮೇನ್ ರೀಸನ್ ಟು ಗೆಟ್ ಅ ಫಂಡಮೆಂಟಲ್ ರೈಟ್ ಪ್ಲೇಸ್ ಇನ್ ಕಾನ್ಸ್ಟಿಟ್ಯೂಷನ್. ಹಂಗಂದ್ರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಸ್ಥಾನ ಪಡೆದುಕೊಳ್ಳಲು ಮೂಲ ಕಾರಣ ಯಾವುದಪ್ಪ ಅಂತಂದ್ರೆ ಫಂಡಮೆಂಟಲ್ ರೈಟ್ಗೆ ನಮ್ಮ ಫ್ರೀಡಮ್ ಫೈಟನೇ. ಯಾಕಂತಂದರೆ ನಮ್ಮ ಸ್ವತಂತ್ರ ಹೋರಾಟಗಾರರು ಅವರು ತಮ್ಮ ಹಕ್ಕುಗಳ ಸಲುವಾಗಿಯೇ ಹೋರಾಟ ಮಾಡಿದರೆ ಹೊರತಾಗಿ ಬೇರೆ ಯಾವ ಉದ್ದೇಶನೂ ಇಲ್ಲ. ಅವರ ಹಕ್ಕುಗಳು ಜೊತೆಗೆ ಅವರ ಹಕ್ಕುಗಳು ಅಂತಂದರೆ ಇಲ್ಲಿ ಏನಪ್ಪ ತಿಳ್ಕೊಬೇಕು ಅಂತಂದ್ರೆ ನಮ್ಮೆಲ್ಲರ ಹಕ್ಕುಗಳು, ಭಾರತೀಯರೆಲ್ಲರ ಹಕ್ಕುಗಳ ಸಲುವಾಗಿಯೇ ಹೋರಾಟ ಆಗಿರೋದು ಸ್ವತಂತ್ರ ಹೋರಾಟ. ಇದಿಷ್ಟು ನೆನಪಿರಬೇಕು. ಯಾಕಂತಂದ್ರೆ ಮೊದಲನೇ ಹಾದಿ ಯಾವುದಪ್ಪ ಅಂತಂದ್ರೆ ದೇರ್ ಇಸ್ ಅ ಫಸ್ಟ್ ಇನ್ಸ್ಪಿರೇಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಸ್ಟ್ರಗಲ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಅಂದರೆ ಭಾರತದ ಸ್ವತಂತ್ರಕ್ಕಾಗಿ ನಾವು ಮಾಡಿರ್ತಕ್ಕಂಥ ಹೋರಾಟವೇ ಮೊದಲ ಇನ್ಸ್ಪಿರೇಷನ್, ಸ್ಫೂರ್ತಿ. ಯಾವುದಕ್ಕೆ? ಈ ಫಂಡಮೆಂಟಲ್ ರೈಟ್ಸ್ಗಳು ಸಂವಿಧಾನದಲ್ಲಿ ಸ್ಥಾನ ಪಡೆದುಕೊಳ್ಳಲು. ಇರಲಿಲ್ಲ ಅಂತಂದರೆ ಇಲ್ಲ. ಆಮೇಲೆ ಎರಡನೇದು ಯಾವುದಪ್ಪ ಅಂತಂದ್ರೆ ಅಮೇರಿಕಾದ ಬಿಲ್ ಆಫ್ ರೈಟ್ಸ್. ಯಾವುದು? ಅಮೇರಿಕಾದ ಬಿಲ್ ಆಫ್ ರೈಟ್ಸ್. ಆಗಿನ ಕಾಲಕ್ಕೆ ಪ್ರಜಾಪ್ರಭುತ್ವದ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಾಯಕ ಅಮೇರಿಕ ಏನು ಮಾಡಿತು ಅಂತಂದ್ರೆ ತನ್ನ ಪ್ರಜೆಗಳಿಗೆ ಬಿಲ್ ಆಫ್ ರೈಟ್ಸನ್ನು ಕೊಡಿತು. ಬಿಲ್ ಆಫ್ ರೈಟ್ಸ್ ನಮ್ಮಲ್ಲಿ ಹೆಂಗೆ ಮೂಲಭೂತ ಹಕ್ಕುಗಳದಾವ ಹಂಗೆ ಅಲ್ಲಿರ್ತಕ್ಕಂಥ ಅಮೆರಿಕ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ರೈಟ್ಸ್ಗಳನ್ನು ಬಿಲ್ ಆಫ್ ರೈಟ್ಸ್ ಅಂತ ಕರೀತಾರೆ. ಅವು ಇಲ್ಲಿ 10 ಅದಾವೆ ನೋಡ್ರಿ. ಇವೇ ಬಿಲ್ ಆಫ್ ರೈಟ್ಸ್, ಅಮೇರಿಕಾದಲ್ಲಿರ್ತಕ್ಕಂಥ 10 ಹಕ್ಕುಗಳು. ನಮ್ಮಲ್ಲಿ 6 ಹಕ್ಕುಗಳದಾವ, ಅಲ್ಲಿ 10 ಅದಾವೆ. ಅಮೇರಿಕಾದ ಬಿಲ್ ಆಫ್ ರೈಟ್ಸ್ ಇವುಗಳನ್ನು ತನ್ನ ಪ್ರಜೆಗಳಿಗಾಗಿ ಕೊಟ್ಟಿರೋದು ಯಾವುದು? ಅಮೇರಿಕ. ಇದರಿಂದ ಇನ್ಸ್ಪಿರೇಷನ್ ಯಾವುದು? ಭಾರತದ ಮೂಲಭೂತ ಹಕ್ಕುಗಳು. ಹೌದಾ? ಇದರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥ ನಮ್ಮ ಸಂವಿಧಾನದ ನಿರ್ಮಾತೃಗಳು ಏನು ಮಾಡಿದ್ರು ಅಂತಂದರೆ ಭಾರತದಲ್ಲಿಯೂ ಕೂಡ ಮೂಲಭೂತ ಹಕ್ಕುಗಳು ಇರಬೇಕು. ಅದರ ಸಂಬಂಧ
ಏನು ಮಾಡಬೇಕು, ಅವುಗಳಿಗೆ ಸ್ಪೆಷಲ್ ಸ್ಟೇಟಸನ್ನು ಕೊಡಬೇಕು ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಏನು ಫಂಡಮೆಂಟಲ್ ರೈಟ್ಸನ್ನು ಬರೆದ್ರು. ಫಂಡಮೆಂಟಲ್ ರೈಟ್ಸ್ ನೆನಪಿರಬೇಕು. ನಮ್ಮಲ್ಲಿ ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಸೇರ್ಪಡೆ ಆಗೋಕ್ಕೆ ಸ್ಫೂರ್ತಿ ಯಾವುದು ಅಂತಂದರೆ ಮೊದಲನೇದು ನಮ್ಮ ಸ್ವತಂತ್ರ ಹೋರಾಟ. ಯಾವುದು? ನಮ್ಮ ಸ್ವತಂತ್ರ ಹೋರಾಟ. ಸ್ವತಂತ್ರ ಹೋರಾಟ, ಹಾರಾಟ ಅಲ್ಲ, ಸ್ವತಂತ್ರ ಹೋರಾಟ. ಆಮೇಲೆ ಎರಡನೇದು ಅಮೇರಿಕಾದ ಬಿಲ್ ಆಫ್ ರೈಟ್ಸ್. ಬಿಲ್ ಆಫ್ ರೈಟ್ಸ್ ಇವಿಷ್ಟು ಮೇನ್ ಇನ್ಸ್ಪಿರೇಷನು. ಅದಕ್ಕೆ ಹೇಳ್ತಾರೆ ಸ್ವತಂತ್ರ ಹೋರಾಟದಲ್ಲಿ ಯಾರು ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಮಾಡ್ತಾರೆ ಅಂದರೆ ಸ್ವರಾಜ್ಯ ಈಸ್ ಮೈ ಬರ್ತ್ ರೈಟ್ ಅಂತಾರೆ ಅವರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ. ಯಾವುದು? ಸ್ವರಾಜ್ಯ. ಸ್ವರಾಜ್ಯ ಅಂತಂದರೆ ನಮ್ಮನ್ನು ನಾವೇ ಆಳ್ಕೊಳ್ಳೋದು, ನಮ್ಮ ಆಡಳಿತವನ್ನು ನಾವೇ ಮಾಡಿಕೊಳ್ಳೋದು. ಅರ್ಥ ಆಯ್ತಾ? ನಮ್ಮ ಆಡಳಿತವನ್ನು ನಾವೇ ಮಾಡ್ಕೊಳ್ಳೋದು ಅಂತಂದ್ರೆ ಅದನ್ನು ನಾವು ಸ್ವರಾಜ್ಯ ಅಂತ ಕರಿತೀವಿ. ನಮ್ಮ ಆಡಳಿತವನ್ನು ಬೇರೆದವ್ರು ಮಾಡ್ಕೊಂಡ್ರು ಅಂತಂದ್ರೆ, ಬೇರೆದವ್ರು ಮಾಡೋಕತ್ತಿದ್ರು ಅಂತಂದ್ರೆ ನಾವು ಅಧೀನದಲ್ಲಿದ್ದೀವಿ ಅಂತ. ಅಂದರೆ ನಮ್ಮ ಸ್ವತಂತ್ರ ನಮಗಿಲ್ಲ ಅಂತ. ಸ್ವತಂತ್ರ ಅನ್ನೋದು ಕೂಡ ಒಂದು ಮೂಲಭೂತ ಹಕ್ಕು, ನೆನಪಿರಲಿ. ಸ್ವತಂತ್ರದ ಹಕ್ಕು ಅಂತ ಬರ್ತೈತಿ. ಸ್ವತಂತ್ರ ಅನ್ನೋದು ಕೂಡ ಒಂದು ಮೂಲಭೂತ ಹಕ್ಕು. ಸ್ವತಂತ್ರ ಬೇಕು ಅನ್ನೋದಕ್ಕೆ ನಾವು ಹೋರಾಟ ಮಾಡ್ತಿದ್ವಿ. ಹೀಗಾಗಿ ಆ ಹಕ್ಕನ್ನು ಕೂಡ ಮೂಲಭೂತ ಹಕ್ಕಿನಲ್ಲಿ ಸೇರ್ಪಡೆ ಮಾಡ್ತಾರೆ, ನೆನಪಿರಬೇಕು. ಈ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಮತ್ತು ಇಂಡಿಯನ್ ಪಾಲಿಟಿ ಎರಡು ಹ್ಯಾಂಡ್ ಇನ್ ಹ್ಯಾಂಡ್, ಅಂದರೆ ಒಂದಕ್ಕೊಂದು ಪೂರಕವಾಗಿಯೇ ನಡೆದವು. ಯಾಕಂದರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳೇ ಈ ಸಂವಿಧಾನದಲ್ಲಿ ಸೇರ್ಪಡೆ ಆಗೋಕ್ಕೆ ಮೂಲ ಕಾರಣಗಳಾಗ್ತವೆ. ಯಾವುದೇ ಒಂದು ಘಟನೆ ಆಗಲಾರದೆ ಕೆಲವೊಂದಿಷ್ಟು ತಿದ್ದುಪಡಿಗಳು ಅಥವಾ ಅದಕ್ಕೇನಂತೆ ಕರಿತೀವಿ ಬದಲಾವಣೆಗಳು ಆಗೋದಿಲ್ಲ. ಅಂತ ಆಗಿರ್ತಕ್ಕಂಥ ಘಟನೆಗೆ ಸಂಬಂಧಿಸಿದಂತೆ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಅನುಭವಿಸಿದ್ವಿ. ಅನುಭವದ ಆಧಾರದ ಮೇಲೆ ನಾವೇನು ಮಾಡಿದ್ವಿ ಅಂತಂದರೆ ಸಂವಿಧಾನವನ್ನು ಬರೆದ್ವಿ. ಇದಿಷ್ಟು ನೆನಪಿರಬೇಕು. ಅದಕ್ಕೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರ್ಪಡೆ ಮಾಡೋಕೆ ಫಸ್ಟ್ ಇನ್ಸ್ಪಿರೇಷನ್ ಯಾವುದು ಅಂತಂದ್ರೆ ಅವರ್ ಫ್ರೀಡಮ್ ಸ್ಟ್ರಗಲ್ ಅಂತ, ನಮ್ಮ ಸ್ವತಂತ್ರ ಹೋರಾಟ. ಇದು ನೆನಪಿರಬೇಕು ಮೊದಲನೇದು. ಈಗ ಏನಾಯಿತು? ಇನ್ಸ್ಪಿರೇಷನ್ ಅದು ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಎವಲ್ಯೂಷನ್ದಲ್ಲಿ ಮತ್ತೊಂದು ಹಾದಿ ಬರ್ತೈತಿ. ಏನಪ್ಪ ಅಂತಂದ್ರೆ 1919 ಕಾಯ್ದೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಇದನ್ನು ಹೇಳಬೇಕಾದಾಗ ನಾವೇನು ಮಾಡಿದ್ದೀವಿ ಅಂತಂದ್ರೆ ಇದರಲ್ಲಿ ಒಂದು ಕಲಮನ್ನು ಸೇರ್ಪಡೆ ಮಾಡ್ತಾರೆ. 10 ವರ್ಷಗಳ ನಂತರ ನಾವೇನು ಮಾಡ್ತೀವಿ ಅಂತಂದ್ರೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರಲು ಅಧ್ಯಯನ ಮಾಡೋಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡ್ತೀವಿ ಅಂತೇಳಿ ಈ ಕಾಯ್ದೆ ಒಳಗೆ ಹೇಳಿರ್ತಾರೆ. ಯಾವ ಕಾಯ್ದೆ? ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಒಳಗೆ ಹೇಳಿರ್ತಾರೆ. ಅದರಂತೆ ಏನು ಮಾಡ್ತಾರೋ ಅಂತಂದ್ರೆ 1927ರಲ್ಲಿ ಅವರೊಬ್ಬರ ಕಮಿಷನನ್ನು ನೇಮಕ ಮಾಡ್ತಾರೆ. ಆ ಕಮಿಷನದ ಹೆಸರು ಸೈಮನ್ ಕಮಿಷನ್. ಯಾವ ಕಮಿಷನು? ಸೈಮನ್ ಕಮಿಷನ್. ಎದರ ಸಂಬಂಧ ನೇಮಕ ಮಾಡಿದ್ರೆ ಇದನ್ನ 1919 ಕಾಯ್ದೆಯಲ್ಲಿ ಒಂದು ಪ್ರಾವಿಷನನ್ನು ಸೇರ್ಪಡೆ ಮಾಡಿದ್ದಾರೆ. ಆ ಪ್ರಾವಿಷನ್ ಏನು ಹೇಳ್ತೈತಿ ಅಂತಂದರೆ 10 ವರ್ಷಗಳ ನಂತರ ನಾವು ಭಾರತದಲ್ಲಿ ಆಡಳಿತಾತ್ಮಕ ಸುಧಾರಣೆಗಳನ್ನು ತರಲು ಒಂದು ಕಮಿಷನನ್ನು, ಆಯೋಗವನ್ನು ನೇಮಕ ಮಾಡ್ತೀವಿ ಅಂತೇಳಿ ಒಂದು ಪ್ರಾವಿಷನ್ ಹೇಳಿರ್ತೈತಿ. ಆ ಪ್ರಾವಿಷನ್ ಪ್ರಕಾರ ಇವರು ಏನು ಮಾಡ್ತಾರೋ ಅಂತಂದ್ರೆ 1927ರಲ್ಲಿ ಇವರು ಅಂತಂದರೆ ಇಲ್ಲಿ ಬ್ರಿಟಿಷರು ಅಂತ ನೆನಪಿರಬೇಕು. ಈ ಬ್ರಿಟಿಷರು ಏನು ಮಾಡ್ತಾರೋ ಅಂತಂದರೆ 1927ರಲ್ಲಿ ಸೈಮನ್ನ ನೇತೃತ್ವದಲ್ಲಿ ಒಂದು ಕಮಿಷನನ್ನು ಮಾಡಿ ಭಾರತಕ್ಕೆ ಕಳಿಸ್ತಾರೆ. ಈ ಸೈಮನ್ನಿಗೆ ಭಾರತದ ಎಲ್ಲ ಕಡೆನೂ ಏನಾಕೈತಿ ಅಂದರೆ ವಿರೋಧ ಆಕೈತಿ. ಆಲ್ ದ ಇಂಡಿಯನ್ ಪೀಪಲ್ಸ್ ಆರ್ ಅಪೋಸ್ಡ್ ಆರ್ ಬೈಕಾಟೆಡ್. ಯಾರನ್ನ? ಸೈಮನನ್ನು. ನೆನಪಿಡಬೇಕು. ಈ ಸೈಮನನ್ನು ಬೈಕಾಟ್ ಆದಮೇಲೆ ದಂಗೆಗಳಾಗ್ತವೆ. ದಂಗೆಗಳಾದದನ್ನು ಕಂಡು ಆಗಿನ ಭಾರತದ ಸೆಕ್ರೆಟರಿ ಯಾರಿರ್ತಾರೋ ಅಂತಂದ್ರೆ ಬರ್ಕನ್ ಹೆಡ್ ಅಂತ ಹೆಸರು. ಹೆಂಗದವ? ಬರ್ಕನ್ ಹೆಡ್. ಯಾರೇನು ಮಾಡೋಕ್ಕೆ ಬರೋದಿಲ್ಲ. ಇವನ್ ಚಾಲೆಂಜ್ ಮಾಡ್ತಾನೆ. ಯಾರಿಗೆ? ಭಾರತೀಯರಿಗೆ. ಏನಪ್ಪ ಅಂತಂದರೆ ನೀವೆಲ್ಲರೂ ಸೈಮನನ್ನು ಗೋ ಬ್ಯಾಕ್ ಸೈಮನ್ ಅನ್ನಾಗ್ತಿರಲ್ಲ, ಸೈಮನ್ ಹಿಂತಿರುಗಿ ಅಂತ ಹೇಳಕತ್ತಿರಲ್ಲ. ನಿಮಗೆ ಅಂಥದ್ದು ಏನಾರ ತಾಕತ್ತಿತ್ತು ಅಂತಂದರೆ, ನಿಮ್ಮ ಹಂತಲೇನ ಅಷ್ಟು ಬುದ್ಧಿ ಇತ್ತು ಅಂತಂದರೆ, ಅಥವಾ ನಿಮ್ಮ ಹಂತಲೇನ ಸಂವಿಧಾನ ಬರೆಯುವಷ್ಟು ನೀವು ಪ್ರಬುದ್ಧರಾಗಿದ್ರಿ ಅಂತಂದರೆ, ಮ್ಯಾಚುರಿಟಿ ಇದ್ರಿ ಅಂತಂದರೆ, ಭಾರತದ ಎಲ್ಲ ಸಮಾಜ ಒಪ್ಪುವ ಒಂದು ಸಂವಿಧಾನವನ್ನು ಬರೀರಿ ಅಂತೇಳಿ, ಏನು ಮಾಡ್ತಾನೋ, ಸಂವಿಧಾನವನ್ನು ಬರೀರಿ ಅಂತೇಳಿ ಚಾಲೆಂಜ್ ಆಗ್ತಾವ. ಯಾಕೆ ಚಾಲೆಂಜ್ ಆಗ್ತಾನೋ ಅಂತಂದ್ರೆ ಅವ್ನು ಗೊತ್ತೈತಿ ನಾವು ಭಾರತದ ಸಮಾಜವನ್ನು ಎಷ್ಟು ಕೆಡಿಸಿವಿ ಅಂತಂದ್ರೆ ನಾವೇನೇ ಮಾಡಿದ್ರೂ ಅವ್ರು ಒಬ್ರಿಗೊಬ್ರು ಒಪ್ಕೊಳ್ಳೋಂಗಿಲ್ಲ ಅನ್ನೋದಷ್ಟು ಗ್ಯಾರಂಟಿ ಮೇಲೆ ಇರ್ತಾನೆ ನಾವು ಬರ್ಕಂಡು. ಏನಂತಂದ್ರೆ ನಾವು ಎಷ್ಟು ಭಾರತೀಯರನ್ನು ಚಿತ್ರ ಮಾಡಿಟ್ಟಿವಿ ಅಂತಂದ್ರೆ ಧಾರ್ಮಿಕ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ, ಆಮೇಲೆ ಎಜುಕೇಷನದ ಆಧಾರದ ಮೇಲೆ, ಸ್ಟೇಟಸ್ನ ಆಧಾರದ ಮೇಲೆ ಭಾರತೀಯರನ್ನು ಯಾವ ರೀತಿ ದಿವಾಳಿ ತೆಗೆದೀವಿ ಅಂತಂದ್ರೆ ಅವ್ರು ಎಂದೂ ಒಗ್ಗೂಡಕ್ಕೆ ಸಾಧ್ಯನೇ ಇಲ್ಲ ಅನ್ನೋದ್ರ ಗ್ಯಾರಂಟಿ ಆಧಾರದ ಮೇಲೆ ಅವೇನು ಮಾಡ್ತಾನೋ ಅಂತಂದರೆ ಚಾಲೆಂಜ್ ಆಗ್ತಾನೆ. ಏನಂತೇಳಿ? ನೀವೆಲ್ಲ ಸಮಾಜವನ್ನು ಒಪ್ಪುವ ಒಂದು ಸಂವಿಧಾನವನ್ನು ಬರೋದು ತೋರಿಸಿ ಅಂತೇಳಿ. ಆವಾಗ ಎಲ್ಲ ಸಮಾಜದವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಸಮಾಜ ಅಂದರೆ ಇಲ್ಲಿ ಎಲ್ಲ ಭಾರತೀಯ ಆಗಿನ ಕಾಲದ ಪಕ್ಷಗಳು, ಮುಸ್ಲಿಂ ಲೀಗ್ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಹಿಂದೂ ಮಹಾಸಭಾ ಆಗಿರಲಿ, ಏನು ಮಾಡ್ತಾರೋ ಅಂತಂದ್ರೆ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಜವಾಹರ್ಲಾಲ್ ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾರೆ. ನೀವು ಸಂವಿಧಾನವನ್ನು ಡ್ರಾಫ್ಟ್ ಮಾಡಿರಿ ಅಂತ, ಕರಡನ್ನು ರಚನೆ ಮಾಡಿರಿ ಅಂತೇಳಿ.
ಆ ಕರಡಿನಲ್ಲಿ 1928ರಲ್ಲಿ ಮೋತಿಲಾಲ್ ನೆಹರೂರವರ ಕರಡಿನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಹಕ್ಕುಗಳ ಬಗ್ಗೆ ಬರೀತಾರೆ. ಯಾವ ಹಕ್ಕುಗಳು? ಲಿಬರ್ಟಿ, ಸ್ವತಂತ್ರದ ಬಗ್ಗೆ, ಅದು ವೈಯಕ್ತಿಕ ಹಕ್ಕುಗಳ ಬಗ್ಗೆ ಬರೀತಾರೆ. ಒಂದು ನಿಮಿಷ. ಬರ್ಕನ್ ಹೆಡ್ನ ಸವಾಲನ್ನು ಸ್ವೀಕರಿಸಿರ್ತಕ್ಕಂಥ ಭಾರತದ ಸಮಾಜ ಏನು ಮಾಡ್ತೈತಿ ಅಂತಂದ್ರೆ, ಸವಾಲನ್ನು ಸ್ವೀಕರಿಸಿರ್ತಕ್ಕಂಥ ಭಾರತದ ಸಮಾಜ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನದ ಕರಡನ್ನು ರೆಡಿ ಮಾಡ್ರಿ ಅಂತೇಳಿ ಅವರಿಗೆ ಅಧಿಕಾರ ಕೊಡ್ತಾರೆ. ಯಾವಾಗ? 1928ರಲ್ಲಿ. ಆ ಕರಡು ಡ್ರಾಫ್ಟ್ ರೆಡಿ ಆದ ನಂತರ ಅದ್ರಾಗ ಏನು ಬರೆದಿರ್ತಾರೋ ಅಂತಂದ್ರೆ, ಈ ಹಕ್ಕುಗಳ ಬಗ್ಗೆ ಏನು ಬರೆದಿರ್ತಾರೋ ಅಂತಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಬರೆದಿರ್ತಾರೆ. ಜೊತೆಗೆ ಅವರೇನು ಬ್ರಿಟಿಷರು ಹೊಡೆದಿದ್ರಲ್ಲ, ಯಾಕಂದ್ರೆ 1907ರಲ್ಲಿ ಏನು ಮಾಡಿದ್ರು ಅಂತಂದ್ರೆ ಮುಸ್ಲಿಮರಿಗೆ ಬೇರೆ ಮತದಾನ ಮತ್ತು ಬೇರೆ ಮತಕ್ಷೇತ್ರಗಳ ವಿಂಗಡಣೆ ಮಾಡಿಕೊಟ್ಟಿದ್ರು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದ್ರೆ ಇಲ್ಲೊಂದು ಪದವನ್ನು ಬರೀತಾರೆ, ನಾವು ಅಲ್ಪಸಂಖ್ಯಾತರ ಹಿತರಕ್ಷಣೆಗಾಗಿ ಕಾನೂನುಗಳನ್ನು ಅಥವಾ ಅವರಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತೀವಿ ಅಂತೇಳಿ. ಅಲ್ಪಸಂಖ್ಯಾತರ ಹಿತರಕ್ಷಣೆಗೆ ನಾವು ರಚಿಸತಕ್ಕಂಥ ಸಂವಿಧಾನದಲ್ಲಿ ಅವಕಾಶ ಇರ್ತೈತಿ ಅಂತೇಳಿ. ಅಂದರೆ ನಾವು ಅಲ್ಪಸಂಖ್ಯಾತರನ್ನು ಕೂಡ ನಮ್ಮೊಂದಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನೋದನ್ನು ಹೇಳಬೇಕಾಗಿತ್ತು. ಅದಕ್ಕೆ ಅದನ್ನು ಬರೆದ್ರು. ಯಾಕಂತಂದರೆ 1909ರಲ್ಲಿ ಮಾರ್ಲೆ ಮಿಂಟೋ ಸುಧಾರಣೆಗಳ ಪ್ರಕಾರ ಅವರಿಗೆ ಸಪ್ರೇಟ್ ಎಲೆಕ್ಟೋರೇಟನ್ನು ಕೊಟ್ಟಿರ್ತಾರೆ, ಮತಕ್ಷೇತ್ರಗಳನ್ನು ಕೊಟ್ಟಿರ್ತಾರೆ. ಮುಸ್ಲಿಮರಿಗೆ ಓಟ್ ಹಾಕ್ತಕ್ಕಂಥ ಪದ್ಧತಿಯನ್ನು ಕೊಟ್ಟುಬಿಟ್ಟಿರ್ತಾರೆ. ಅವಾಗನೇ ಹಿಂದೂಗಳಿಂದ ಮುಸ್ಲಿಮರನ್ನು ಹೊಡೆದುಬಿಟ್ಟಿರ್ತಾರೆ ಅವರು. ಅದನ್ನು ಸರಿದೂಗಿಸೋಕೆ ಏನು ಮಾಡಿದ್ರು ಅಂತಂದರೆ, ನಾವು ರಚಿಸ್ತಕ್ಕಂಥ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶ ಇರ್ತೈತಿ ಅಂತೇಳಿ ಹೇಳಬೇಕಾಗಿತ್ತು. ಅದಕ್ಕೆ ಮೋತಿಲಾಲ್ ನೆಹರೂರವರು ಅದನ್ನು ಡಿಕ್ಲೇರ್ ಮಾಡ್ತಾರೆ 1928ರ ತಮ್ಮ ಡ್ರಾಫ್ಟ್ನಲ್ಲಿ. ಹಿಂಗೆ ನಮ್ಮಲ್ಲಿ 1928ರೊಳಗೆ ಒಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ರೆಡಿ ಆಕೈತಿ. ಅದನ್ನು ಒಪ್ಕೋಬೇಕು ಅಂತೇಳಿ ಹೋರಾಟಗಳು ನಡೀತವೆ. ಅದಾದ ನಂತರ 1931ರಲ್ಲಿ ಯಾವುದರ ಸಲುವಾಗಿ ಅಂತಂದ್ರೆ ಈ ಡ್ರಾಫ್ಟನ್ನು ನಾವು ಒಪ್ಕೋಬೇಕು, ಇಲ್ಲ ಅಂತಂದ್ರೆ ನಾವು ಸತ್ಯಾಗ್ರಹವನ್ನು ಆರಂಭ ಮಾಡ್ತೀವಿ ಅನ್ನೋದರ ಬಗ್ಗೆ ನಡೆಸ್ತಿರ್ತೈತಿ. ಅಂಥ ಸಂದರ್ಭದಲ್ಲಿ ಕರಾಚಿಯಲ್ಲಿ ಒಂದು ಸಮ್ಮೇಳನ ನಡೀತೈತಿ, ಕರಾಚಿ ಸಮ್ಮೇಳನ. ಈ ಸಮ್ಮೇಳನದಲ್ಲಿಯೂ ಕೂಡ ಹಕ್ಕುಗಳನ್ನು ರೀಇಟಾರೇಟ್ ಮಾಡ್ತಾರೆ. ಏನಪ್ಪ ಅಂತಂದರೆ, ಇಂತಿಂಥ ಹಕ್ಕುಗಳು ನಾವು ಎಲ್ಲರಿಗೂ ಅವಕಾಶನ ಕೊಡುವ ಹಕ್ಕುಗಳನ್ನು ತೊಗೊಂಡ್ಬಂದಿವಿ, ಹಕ್ಕುಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿವಿ, ಹೀಗಾಗಿ ನಾವು ನಮ್ಮನ್ನು ಆಳ್ಕೊಳ್ಳಲು ಶಕ್ತರಾಗಿದ್ವಿ ಅಂತೇಳಿ ಬ್ರಿಟಿಷರಿಗೆ ಹೇಳಬೇಕಾಗಿರ್ತೈತಿ. ಅದರ ಸಲುವಾಗಿ ಈ ಹಕ್ಕುಗಳನ್ನು ಕೂಡ ಕರಾಚಿ ಸಮ್ಮೇಳನದಲ್ಲಿ ಮರು ದೃಢಪಡಿಸ್ತಾರೆ. ಹೌದಾ? ಇದಿಷ್ಟು ಎವಲ್ಯೂಷನದ ಬಗ್ಗೆ. ಯಾವ ಎವಲ್ಯೂಷನು? ನಮ್ಮ ಫಂಡಮೆಂಟಲ್ ರೈಟ್ಸ್ಗಳ ಬೆಳವಣಿಗೆ. ಅವು ಹೆಂಗೆ ಹಂತವಾಗಿ ಬೆಳೆದು ಈ ಸ್ವರೂಪವನ್ನು ಪಡಿತಾವೆ, ಅಂದರೆ ಈ ಸದ್ಯದ ಸ್ವರೂಪವನ್ನು ಪಡಿತಾವು ಅನ್ನೋದನ್ನು ಹೇಳಬೇಕಾಗಿರ್ತೈತಿ. ಹೌದಾ? ಬ್ಯಾಕ್ಗ್ರೌಂಡಿಂದ ಏನೋ ಕಲಿತೀವಿ ಅಂತಂದ್ರೆ ಸ್ವಲ್ಪ ಅದು ಏನು ಅಸಮಂಜಸ ಅನಿಸ್ತೈತಿ. ಹೌದಾ? ಬ್ಯಾಕ್ಗ್ರೌಂಡ್ ಇತ್ತು ಅಂತಂದ್ರೆ ನಮಗೆಲ್ಲನೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಕೈತಿ. ಬೆಳವಣಿಗೆ ಹೆಂಗಾಯಿತು ಅನ್ನೋದನ್ನು ನೋಡಿದ್ವಿ. ಏನಪ್ಪ ಅಂತಂದ್ರೆ, ಸ್ವತಂತ್ರದ ಹೋರಾಟವೇ ನಮ್ಮ ಮೊದಲ ಇನ್ಸ್ಪಿರೇಷನು. ಆಮೇಲೆ ಬಿಲ್ ಆಫ್ ರೈಟ್ಸು, ಅಮೇರಿಕಾದವರಿಗೆ ಬಿಲ್ ಆಫ್ ರೈಟ್ಸು ಅಮೇರಿಕಾದ ಸರ್ಕಾರವೇ ಕೊಟ್ಟಿರ್ತೈತಿ. ಹೌದಾ? ಯಾವಾಗಪ್ಪ ಅಂತಂದ್ರೆ 1791ರಲ್ಲಿ ಬಿಲ್ ಆಫ್ ರೈಟ್ಸ್ ಅಮೇರಿಕಾ ತನ್ನ ಪ್ರಜೆಗಳಿಗೆ ಕೊಟ್ಟಿರ್ತೈತಿ. ಇದರಿಂದ ಸ್ಫೂರ್ತಿಯಾಗಿರ್ತಕ್ಕಂಥ ಭಾರತದ ನಾಯಕರು ಅಥವಾ ಸಂವಿಧಾನದ ನಿರ್ಮಾತೃಗಳು ಏನು ಮಾಡ್ತಾರೋ ಅಂದ್ರೆ, ನಾವು ನಮ್ಮ ಪ್ರಜೆಗಳಿಗೆ ಫಂಡಮೆಂಟಲ್ ರೈಟ್ಸನ್ನು ಕೊಡಬೇಕು. ಯಾವ ರೀತಿ ಅಂತಂದ್ರೆ, ಬಿಲ್ ಆಫ್ ರೈಟ್ಸ್ ಅಮೇರಿಕಾದವ್ರಿಗೆ ಏನು ಕೊಟ್ಟಾರಲ್ಲ ಅಂತೇಳಿ. ಹೌದಾ? ಇದಿಷ್ಟು ಕ್ಲಿಯರ್ ಆಯಿತು. ಸೈಮನ್ ಕಮಿಷನ್ನ ರೆಕಮೆಂಡೇಶನು, ರಿಪೋರ್ಟು ಮತ್ತು ಸಂಸತ್ತಿನ ಜಂಟಿ ಅಧಿವೇಶನ. ಯಾವ ಸಂಸತ್ತು? ಇಂಗ್ಲೆಂಡ್ನ ಸಂಸತ್ತಿನ ಜಂಟಿ ಅಧಿವೇಶನದ ಭಾಗವಾಗಿ ಏನಾಕೈತಿ ಅಂತಂದ್ರೆ 1935ರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಜಾರಿಗೆ ಬರ್ತೈತಿ. ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ 1935, ಭಾರತ ಸರ್ಕಾರ ಕಾಯ್ದೆ 1935 ಜಾರಿಗೆ ಬರ್ತೈತಿ. ಇಲ್ಲಿ ಏನು ಮಾಡಿದ್ರು ಅಂತಂದ್ರೆ, ರೈಟ್ಗಳ ಬಗ್ಗೆ ಬರೆದಿರ್ತಾರೆ, ಆದರೆ ಎನ್ಫೋರ್ಸ್ಮೆಂಟ್ ಇನ್ ದ ವೇ ಆಫ್ ಎಫೆಕ್ಟಿವ್ ಅಂತ, ಅಂದ್ರೆ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಜಾರಿ ಮಾಡುವ ಯಾವುದೇ ಮಾರ್ಗಗಳು ಅದರಲ್ಲಿ ಇರೋದಿಲ್ಲ. ನಾವು ಕೊಟ್ಟಿವಿ ಅಂತೇಳಿ ಬರೆದಿರ್ತಾರೆ ಅಷ್ಟೇ. ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಇರೋದೇ ಇಲ್ಲ. ದೇರ್ ಇಸ್ ನೋ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಇನ್ 1935 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್. ಯಾವುದ್ರ ಸಲುವಾಗಿ? ರೈಟ್ಗಳ ಸಲುವಾಗಿ. ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡದೇ ಇದ್ದರೆ ನೀವು ಹಕ್ಕುಗಳನ್ನು ಕೊಟ್ಟಂಗಲ್ಲ. ಹೌದಾ? ಈಗ ನನಗೆ ಜೀವಿಸುವ ಹಕ್ಕು ಕೊಟ್ಟೈತಿ ಅಂತ ಹೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ, ಕೊಟ್ಟೈತಿ ಅಂತೇಳಿ ಪುಸ್ತಕನಾಗ ಬರಿತೀವಿ, ಆದರೆ ಯಾವುದೋ ಒಂದು ಕಾರಣವಿಲ್ಲದೆ ನಮ್ಮನ್ನು ಗಲ್ಲಿಗದು ನೇಣಿಗದು ಹಾಕಕತ್ರು ಅಂತಂದ್ರೆ ಆ ಹಕ್ಕುಗಳನ್ನು ತೊಗೊಂಡು ಏನು ಮಾಡೋದು? ದೇರ್ ಇಸ್ ನೋ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್. ನನಗೆ ಗಲ್ಲಿಗೆ ಹಾಕೋ ಸಂದರ್ಭದಲ್ಲಿ ನನಗೆ ಅವಕಾಶಗಳನ್ನೇ ಕೊಡದೇ ಇರತಕ್ಕಂಥ ಪರಿಸ್ಥಿತಿಯನ್ನು ತಂದಿಟ್ಟು
ನಾನು ನಿಮಗೆ ರೈಟ್ಸ್ ಕೊಟ್ಟಿವಿ ಅಂತೇಳಿ ಹೇಳ್ಕೊತ ಕೂತ್ರೆ ಅದೇನಾಗೋದೈತಿ. ಅದಕ್ಕೆ ದೇರ್ ಇಸ್ ನೋ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್. ಹಿಂಗಿರೋದ್ರಿಂದ ಏನು ಮಾಡಿರೋ ಅಂದ್ರೆ ಭಾರತದವರು ಈ ಸರ್ಕಾರದ ಕಾಯ್ದೆಯನ್ನು ಒಪ್ಪಲಿಲ್ಲ. ಯಾಕಂತಂದ್ರೆ ರೈಟ್ಗಳನ್ನು ಕೊಟ್ಟಿರಿ, ಇಲ್ಲ ಅನ್ನೋದಿಲ್ಲ, ಬಟ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಏನು ಮಾಡಿದ್ರಿ, ಯಾವುದೇ ರೀತಿಯಾಗಿ ಅಂದರೆ ಇಂಪ್ಲಿಮೆಂಟೇಷನ್ ನನಗೆ ಕೋರ್ಟಿಗೆ ಹೋಗೋಕೆ ಅಥವಾ ನಂದು ಅಳಲನ್ನು ಕೇಳ್ಕೊಳ್ಳೋಕೆ ನಿಮಗೆ ಅವಕಾಶನೇ ಕೊಡದೇ ಇರತಕ್ಕಂಥ ನಿಮ್ಮ ಸರ್ಕಾರದ ಕಾಯ್ದೆಗಳನ್ನು ತೊಗೊಂಡು ನಾವೇನು ಮಾಡೋದು, ಹೌದಲ್ಲ. ಅದಕ್ಕೆ ಭಾರತೀಯರೆಲ್ಲರೂ ಏನು ಮಾಡಿದ್ರು ಅಂದರೆ 1935 ಕಾಯ್ದೆನೇ ರಿಜೆಕ್ಟ್ ಮಾಡಿದ್ರು. ಇದಿಷ್ಟು ನೆನಪಿರಬೇಕು. ಇದರ ಜೊತೆಗೆ ಫ್ರಾನ್ಸ್ನಾಗ ಒಂದು ಇವೆಂಟ್ ನಡೀತೈತಿ. ಏನದು ಅಂತಂದ್ರೆ ಹಕ್ಕುಗಳಿಗಾಗಿ ಅಲ್ಲಿನೂ ಹೋರಾಟ ನಡೀತಿರ್ತೈತಿ. ಒಂದು ಸೆಕೆಂಡ್. ಫ್ರಾನ್ಸ್ನಲ್ಲಿನೂ ಕೂಡ ಹಕ್ಕುಗಳಿಗಾಗಿ ಹೋರಾಟ ನಡೀತಿರ್ತೈತಿ. ಅಲ್ಲಿ ಫ್ರಾನ್ಸ್ ಹಕ್ಕುಗಳಿಗಾಗಿ ಹೋರಾಟ ಎಲ್ಲಿ, ಫ್ರಾನ್ಸ್ನಲ್ಲಿ. ಅಲ್ಲಿ ಒಂದು ಡಿಕ್ಲರೇಷನ್ ಮಾಡ್ತಾರೆ. ಏನದು ಡಿಕ್ಲರೇಷನ್ ಅಂತಂದ್ರೆ ದ ರೈಟ್ಸ್ ಆಫ್ ದಿ ಮ್ಯಾನ್ ಅಂತೇಳಿ. ದ ರೈಟ್ಸ್ ಆಫ್ ದಿ ಮ್ಯಾನ್, ರೈಟ್ಸ್ ಆಫ್ ದಿ ಮ್ಯಾನ್ ಅಂತೇಳಿ ಅಂತ ಮನುಷ್ಯನ ಹಕ್ಕುಗಳು ಅಂತೇಳಿ ಕೆಲವೊಂದಿಷ್ಟು ಹಕ್ಕುಗಳನ್ನು ಡಿಕ್ಲೇರ್ ಮಾಡ್ತಾರೆ, ಉದ್ಘೋಷಣೆ ಮಾಡ್ತಾರೆ. ಎಲ್ಲಿ, ಫ್ರಾನ್ಸ್ನಲ್ಲಿ. ಇದು ಜೊತೆಯಾಗಿ ನಡೆದಿರ್ತಕ್ಕಂಥ ಇವೆಂಟ್ಗಳಾಗಿರೋದ್ರಿಂದ ಇವೆಲ್ಲ ಘಟನೆಗಳಿಂದ ಸ್ಫೂರ್ತಿ ಪಡೆದಿರ್ತಕ್ಕಂಥ ಭಾರತೀಯರು ಏನು ಮಾಡಿದ್ರು ಅಂತಂದ್ರೆ ಫಂಡಮೆಂಟಲ್ ರೈಟ್ಸನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದರು ವಿತ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್. ಏನೋ ಪರಿಣಾಮಕಾರಿಯಾಗಿ ಜಾರಿ ಮಾಡತಕ್ಕಂಥ ಒಂದು ಹಕ್ಕನ್ನು ಕೂಡ ಮೂಲಭೂತ ಹಕ್ಕನ್ನಾಗಿ ಮಾಡಿದರು. ಆರ್ಟಿಕಲ್ 32 ಅದು ಮುಂದೆ ಬರ್ತೈತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನು ಅಂತಂದ್ರೆ ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡುವ ಸಲುವಾಗಿಯೇ ಒಂದು ಹಕ್ಕನ್ನು ಮಾಡಿದರು. ನಿನಗೆ ಏನಾದರೂ ಅನ್ಯಾಯ ಆದರೆ ನೀನು ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ ಟ್ರಯಲ್ ಕೋರ್ಟು ಆಮೇಲೆ ಅಪೀಲ್ ಕೋರ್ಟು ಅಂತೇನಿಲ್ಲ, ಸೀದಾ ಸುಪ್ರೀಂ ಕೋರ್ಟಿಗೆ ಹೋಗುವ ಸಲುವಾಗಿ ಏನು ಮಾಡಿದ್ರು ಅಂತಂದ್ರೆ ಒಂದು ಆರ್ಟಿಕಲನ್ನು ಅದರಲ್ಲೇ ಇಟ್ಟರು. ಆರ್ಟಿಕಲ್ 32 ಅಂತೇಳಿ ಕರಿತೀವಿ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತೇಳಿ. ಪರಿಹಾರವನ್ನು ಸಂವಿಧಾನವೇ ಕೊಡ್ತೈತಿ, ಹೀಗಾಗಿ ಅದನ್ನು ಕೂಡ ಒಂದು ಹಕ್ಕನ್ನಾಗಿ ಮಾಡಿದರು. ಇಷ್ಟು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಮಾಡುವ ಸಲುವಾಗಿ ಫಂಡಮೆಂಟಲ್ ರೈಟ್ಸನ್ನು ಏನು ಮಾಡಿದ್ರು ಅಂತಂದರೆ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು. ಹಾಗಾದರೆ ಈ ಸೇರ್ಪಡೆ ಮಾಡಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ನ ಫ್ಯೂಚರ್ಸ್ ಏನೇನು, ಲಕ್ಷಣಗಳೇನೇನು ಅಂತ ನೋಡೋದಾದ್ರೆ ಒಂದನೇದ್ದು ನಿಮಗೆ ಕೊಟ್ಟಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸು ಮೂಲಭೂತ ಹಕ್ಕುಗಳು ಏನಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಪರಿಪೂರ್ಣವಾದದ್ದಲ್ಲ. ದೇರ್ ಇಸ್ ನೋ ಎಬ್ಸಲ್ಯೂಟ್ ರೈಟ್ ಅಂತಂದ್ರೆ ಎಬ್ಸಲ್ಯೂಟ್ನೆಸ್ ಇಲ್ಲ ಅಂತ, ಪರಿಪೂರ್ಣವಾದವುಗಳಲ್ಲ. ಸರ್ ಹೀಗಂದ್ರೆ ಏನ ಅಂತಂದ್ರೆ ಇವುಗಳನ್ನು ತಿದ್ದುಪಡಿ ಮಾಡಬಹುದು ಅಥವಾ ರಿಸ್ಟ್ರಿಕ್ಷನ್ ನಿರ್ಬಂಧಗಳೊಂದಿಗೆ ಅನುಭವಿಸಬೇಕು. ನಿರ್ಬಂಧ ಹಾಕೋರು ಯಾರು ಅಂತಂದ್ರೆ ಸ್ಟೇಟ್ ಅಂತೇಳಿ ಕರಿತೀವಿ, ರಾಜ್ಯ ಅಂತ. ರಾಜ್ಯದ ಪರಿಭಾಷೆ ಏನು ಅಂತೇಳಿ ಆರ್ಟಿಕಲ್ 12 ಹೇಳ್ತಾರೆ. ಆರ್ಟಿಕಲ್ 12 ರಾಜ್ಯ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿ ರಾಜ್ಯ ಅಂದರೆ ಏನೇನು, ಯಾವ್ಯಾವುದನ್ನು ಒಳಗೊಂಡೈತಿ ಅಂತ ಹೇಳ್ತೈತಿ. ಇಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ, ಮುಂದಿನ ವಿಡಿಯೋದಲ್ಲಿ ಅದನ್ನು ನೋಡೋಣ. ಒಂದನೇದೇನು ಅಂತಂದರೆ ಫೀಚರ್ಸ್, ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ ಅಂತ. ಫಂಡಮೆಂಟಲ್ ರೈಟ್ಸು ಮೂಲಭೂತ ಹಕ್ಕುಗಳು ಪರಿಪೂರ್ಣವಾದವುಗಳಲ್ಲ, ಅವುಗಳನ್ನು ಸರ್ಕಾರದ ನ್ಯಾಯೋಚಿತ ನಿರ್ಬಂಧನೆಗಳಿಗೆ ಒಳಗಾಗಿರ್ತಾವೆ. ಇಲ್ಲಿ ನ್ಯಾಯೋಚಿತ ನಿರ್ಬಂಧನೆಗಳು ಅನ್ನೋದು ಭಾಳ ಇಂಪಾರ್ಟೆಂಟ್ ವರ್ಡು. ಅಂದರೆ ಸರ್ಕಾರ ನ್ಯಾಯಪೂರ್ಣವಾಗಿ ಕೆಲವೊಂದಿಷ್ಟು ರೈಟ್ಗಳನ್ನು ನಿಮ್ಮದು ರಿಸ್ಟ್ರಿಕ್ಟ್ ಮಾಡಬಹುದು, ಅಂದರೆ ನಿರ್ಬಂಧಿಸಬಹುದು. ಇಲ್ಲಪ್ಪ ನನಗೆ ಜೀವಿಸುವ ಹಕ್ಕು ಐತಿ ಅಂತ ಹೇಳಿ ನೀನು ಎಲ್ಲ ಕಡೆ ಹೋಗಿ ನನಗೆ ಜೀವಿಸುವ ಹಕ್ಕು ಐತಿ ಅಂತ ಕೇಳಕ್ಕೆ ಬರೋದಿಲ್ಲ. ಒಂದು ವೇಳೆ ನೀನು ಮರ್ಡರ್ ಮಾಡಿದ್ದೀ ಅಂತಂದರೆ ನಿನ್ನ ಜೀವಿಸುವ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಧಿಕಾರ ಸರ್ಕಾರಕ್ಕೆ ಇದ್ದೇ ಇದೆ. ಅರ್ಥ ಆಯ್ತಾ? ಆಮೇಲೆ ಸಮಾನತೆ ಅಧಿಕಾರ, ನಾನು ಸಮಾನತೆ ನನಗೂ ಎಲ್ಲರಿಗೂ ಈಕ್ವಾಲಿಟಿ ಬೇಕು, ಇದು ಕಾಮನ್ ಆಗಿರ್ತಕ್ಕಂಥದ್ದು. ಮತ್ತು ನಾನು ರಾಷ್ಟ್ರಪತಿ ಒಂದೇ ಸ್ಟೇಟಸ್ನಾಗ ಇರಬೇಕು ಅಂತ ಅನ್ನೋದು ತಪ್ಪು. ಅರ್ಥ ಆಯ್ತಾ? ಫಂಡಮೆಂಟಲ್ ರೈಟ್ಸು ನಿರ್ಬಂಧನೆಗೆ ಒಳಪಟ್ಟು ನಾವು ಅನುಭವಿಸಬೇಕೇ ಹೊರತಾಗಿ ಎಬ್ಸಲ್ಯೂಟಿವ್ನೆಸ್ ಇಲ್ಲ. ಅಂದರೆ ನನಗೆ ಸ್ವತಂತ್ರ ಐತಿ, ವಾಕ್ ಸ್ವತಂತ್ರ ಐತಿ ಅಂತೇಳಿ ನಾ ಶಿಕ್ಷಕಂಗ ಬೈವ ಆಗಿಲ್ಲ. ಅರ್ಥ ಆಯ್ತಾ? ನೀನೇನಾದರೂ ಮತ್ತೊಬ್ಬರ ಹಕ್ಕುಗಳಿಗೆ ಘಾಷೆಯನ್ನು ಉಂಟು ಮಾಡಕತ್ತಿದ್ದಿ ಅಂತಂದರೆ ನಿನ್ನ ಹಕ್ಕುಗಳನ್ನು ಕಸಿಯುವ ಅಧಿಕಾರ ಸರ್ಕಾರಕ್ಕಿದೆ. ಆಮೇಲೆ ನನಗೆ ವ್ಯಾಪಾರ ಮಾಡುವ ಹಕ್ಕು ಐತಿ ಅಂತೇಳಿ ನೀನು ಡ್ರಗ್ಸ್ ಸ್ಮಗ್ಲಿಂಗ್ ಮಾಡಕತ್ತಿದ್ದಿ ಅಂತಂದರೆ ನಿನ್ನ ಜೈಲಿಗೆ ಹಾಕುವ ಅಧಿಕಾರ, ಸಮಾಜಘಾತುಕ ಕೆಲಸವನ್ನು ಮಾಡುವುದರಿಂದ ನಿನ್ನ ಜೈಲಿಗೆ ಹಾಕುವ ಅಧಿಕಾರ ಅಥವಾ ಕಾನೂನಿನ ಮೂಲಕ ನಿನ್ನನ್ನು ಪನಿಷ್ಮೆಂಟಿಗೆ ಒಳಪಡಿಸುವ ಅಧಿಕಾರ ಸರ್ಕಾರಕ್ಕಿದ್ದೇ ಇದೆ. ಹೌದಾ? ಅದಕ್ಕೆ ಹಕ್ಕುಗಳನ್ನು ಹೇಳಬೇಕು ಅಂತಂದರೆ ಸಮಾಜ ಒಪ್ಪಿಕೊಂಡಿರುವ ಹಕ್ಕುಗಳನ್ನು ಮಾತ್ರ ನೀನು ಅನುಭವಿಸಬೇಕೇ ಹೊರತು ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಅನುಭವಿಸಲಾಗುವುದಿಲ್ಲ ಅಂತೇಳಿ ಹಿಂದಿನ ವಿಡಿಯೋದಲ್ಲಿನೇ ಹೇಳಿವಿ ನಾವು. ಹೌದಾ? ಈಗೇನಪ್ಪ ಅಂತಂದ್ರೆ ಒಂದು ವಿಚಾರ ನೆನಪಿರಬೇಕು, ಫೀಚರ್ಸ್ನಲ್ಲಿ, ಲಕ್ಷಣಗಳಲ್ಲಿ. ಯಾವುದರ ಲಕ್ಷಣಗಳಲ್ಲಿ? ಮೂಲಭೂತ ಹಕ್ಕುಗಳ ಲಕ್ಷಣಗಳಲ್ಲಿ ಒಂದನೇದು ಮೂಲಭೂತ ಹಕ್ಕುಗಳು ಪರಿಪೂರ್ಣವಾದದ್ದಲ್ಲ. ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ ರೈಟ್ಸ್, ದೇ ಆರ್ ರಿಸ್ಟ್ರಿಕ್ಟೆಡ್ ಬೈ ದಿ ಗೌರ್ಮೆಂಟ್ಸ್ ವಿತ್ ರೀಸನೇಬಲ್ ಗ್ರೌಂಡ್ಸ್. ಅಂತಂದ್ರೆ
ನ್ಯಾಯೋಚಿತ ಆಧಾರಗಳ ಆಧಾರದ ಮೇಲೆ ಸರ್ಕಾರ ಫಂಡಮೆಂಟಲ್ ರೈಟ್ಸ್ಗಳನ್ನು ನಿರ್ಬಂಧಿಸಬಹುದು. ಇದು ಒಂದನೆಯ ಲಕ್ಷಣ. ಇನ್ನು ಎರಡನೇದು ನೋಡೋದಾದರೆ, ಎರಡನೇ ಲಕ್ಷಣ ಯಾವುದಪ್ಪ ಅಂತಂದ್ರೆ, ಈ ಹಕ್ಕುಗಳು ಎಲ್ಲರಿಗೂ ಸೇರಿದ್ದಲ್ಲ. ಅಂದ್ರೆ ಭಾರತದೊಳಗೆ ಯಾರ್ಯಾರು ವಾಸ ಮಾಡಕತ್ತಾರಲ್ಲ ಅವ್ರಿಗೆಲ್ಲರಿಗೂ ಇವು ಸಿಗುವುದಿಲ್ಲ. ಯಾರಿಗೆ ಸಿಗ್ತಾವ ಅಂತ ಕೇಳಿದ್ರೆ, ಭಾರತೀಯ ನಾಗರಿಕರಿಗೆ ಎಲ್ಲ ಮೂಲಭೂತ ಹಕ್ಕುಗಳು ಸಿಗ್ತವೆ. ವಿದೇಶಿಗರಿಗೆ ಯಾವ ಸಿಗ್ತಾವು ಅಂತಂದ್ರೆ, ಆರ್ಟಿಕಲ್ 15, 16, 19, 29 ಆ್ಯಂಡ್ 30 ಇವುಗಳನ್ನು ಬಿಟ್ಟು 15, 16, 19, 29 ಮತ್ತು 30 ಈ ಕಲಂಗಳಲ್ಲಿ, ಸಂವಿಧಾನದ ಈ ಕಲಂಗಳಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳನ್ನು ಬಿಟ್ಟು, ಅವ್ಯಾವತ್ತೇಳಿ ಡಿಸ್ಕಷನ್ ಮಾಡೋಣ ಮುಂದೆ, ಈ ಹಕ್ಕುಗಳನ್ನು ಬಿಟ್ಟು ವಿದೇಶಿಗರಿಗೂ ಉಳಿದ ಹಕ್ಕುಗಳು ಸಿಗುತ್ತವೆ. ಅಂದರೆ ಭಾರತೀಯರಿಗೆ ಮಾತ್ರ ಈ ಹಕ್ಕುಗಳು ಸಿಗ್ತವೆ. ಯಾವುದು 15, 16, 19, 20, 30 ಒಳಗೊಂಡಂತೆ ಉಳಿದ ಎಲ್ಲ ಹಕ್ಕುಗಳು ಕೂಡ ಭಾರತೀಯ ನಾಗರಿಕರಿಗೆ ಸಿಗ್ತವೆ. ಆದರೆ ವಿದೇಶಿಗರಿಗೆ 15, 16, 19, 29, 30 ಈ ಹಕ್ಕುಗಳನ್ನು ಹೊರತುಪಡಿಸಿ ಉಳಿದ ಹಕ್ಕುಗಳು ಸಿಗ್ತವೆ. ನೆನಪಿರಬೇಕು. ವಿದೇಶಿಗರಿಗೆ ಸಮಾನತೆ ಹಕ್ಕು ಸಿಗೋದಿಲ್ಲ. ಆರ್ಟಿಕಲ್ 14 ಸಿಗೋದಿಲ್ಲ. ಸಿಗ್ತೈತಿ. ಆರ್ಟಿಕಲ್ 14 ಸಿಗ್ತೈತಿ. ಆರ್ಟಿಕಲ್ 14 ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ ಸಿಗ್ತೈತಿ. ಆದರೆ ಆರ್ಟಿಕಲ್ 16 ಭಾರತದಲ್ಲಿ ನೌಕರಿ ಮಾಡೋಕೆ ಎಲ್ಲರಿಗೂ ಅವಕಾಶ ಐತಿ, ಜಾತಿ, ಲಿಂಗ, ಧರ್ಮ ಆಧಾರದ ಮೇಲೆ ಭೇದ ಭಾವ ಮಾಡುವಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಆರ್ಟಿಕಲ್ 16 ವಿದೇಶಿಗರಿಗೆ ಸಿಗೋದಿಲ್ಲ. ಅರ್ಥ ಆಯ್ತಾ? ನಾಗರಿಕತ್ವವನ್ನು ನಾವು ಯಾಕೆ ಪಡ್ಕೋಬೇಕು, ನಾಗರಿಕತ್ವದ ವ್ಯಾಲ್ಯೂ ಎಷ್ಟು ಐತಿ ಅಂತೇಳಿ ಈಗ ಅರ್ಥ ಆಕೈತಿ. ಯಾಕಂತಂದರೆ 16ರಲ್ಲಿ ಭಾರತೀಯರು ಮಾತ್ರ ಎಲೆಕ್ಷನ್ಗೆ ನಿಲ್ಲಬೇಕು, ಭಾರತೀಯರು ಮಾತ್ರ ಎಲೆಕ್ಷನ್ಗೆ ವೋಟ್ ಹಾಕಬೇಕು. ಹೌದಾ? ನಾವು ನಾಗರಿಕ ಅಲ್ಲದೆ ಇದ್ರೆ ಅಂತಂದರೆ ನಮ್ಮನ್ನು ನಮ್ಮ ಆಡಳಿತಗಾರರನ್ನ ಆಯ್ಕೆ ಮಾಡುವ ಅರ್ಹತೆನೇ ನಮ್ಗೆ ಇರೋದಿಲ್ಲ. ನೆನಪಿರಬೇಕು. ಆರ್ಟಿಕಲ್ 16 ಏನು ಹೇಳ್ತೈತಿ ಅಂದರೆ, ನೌಕರಿ ಒಳಗೆ ಭಾರತೀಯರಲ್ಲಿ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತೈತಿ. ಭಾರತದಲ್ಲಿ ಭಾರತೀಯರು ಮತ್ತು ವಿದೇಶಿಗರಲ್ಲಿ ತಾರತಮ್ಯ ಇರಲೇಬೇಕು ಅಂತ ಹೇಳ್ತೈತಿ. ಯಾಕಂದ್ರೆ ಎಲ್ಲ ವಿದೇಶಿಗರು ಬಂದು ಭಾರತದಲ್ಲಿ ನೌಕರಿ ತಗೊಂಡ್ರು ಅಂತಂದ್ರೆ ಭಾರತದವರಲ್ಲಿ ಹೋಗ್ಬೇಕು. ಹೌದಾ? ಅದಕ್ಕೆ ಆರ್ಟಿಕಲ್ 16 ವಿದೇಶಿಯರಿಗೆ ಸಂಬಂಧಪಡೋದಿಲ್ಲ. ಈ ರೀತಿ ಆರ್ಟಿಕಲ್ 16ರಂತೆ 15, 19, 29, 30 ಕೂಡ ವಿದೇಶಿಯರಿಗೆ ಸಿಗೋದಿಲ್ಲ. ಯಾವ ಸಿಗ್ತವೆ ಅಂತಂದ್ರೆ, ಆರ್ಟಿಕಲ್ 14 ಸಿಗ್ತೈತಿ, ಆರ್ಟಿಕಲ್ 17 ಸಿಗ್ತೈತಿ, ಆರ್ಟಿಕಲ್ 18 ಸಿಗ್ತೈತಿ, ಉಳಿದ ಎಲ್ಲ ಹಕ್ಕುಗಳು ಕೂಡ ಸಿಗ್ತವೆ. ಆದರೆ ಮೂಲಭೂತವಾಗಿ ಈ 5 ಹಕ್ಕುಗಳು, ಆರ್ಟಿಕಲ್ 15, 16, 19, 29 ಆ್ಯಂಡ್ 13 ಈ 5 ಹಕ್ಕುಗಳು ವಿದೇಶಿಗರಿಗೆ ಸಿಗೋದಿಲ್ಲ. ಇದಿಷ್ಟು ನೆನಪಿರಬೇಕು. ಫೀಚರ್ಸ್, ಅದರ ಲಕ್ಷಣ ಏನಪ್ಪ ಅಂತಂದ್ರೆ, ನಾನು ಎಲ್ಲರಿಗೂ ಸಿಗ್ತೀನಿ ಅಂತಲ್ಲ, ಭಾರತೀಯರಿಗೆ ಎಲ್ಲವೂ ಸಿಗ್ತವೆ, ವಿದೇಶಿಗರಿಗೆ 5 ಬಿಟ್ಟು ಉಳ್ಕೋದೆಲ್ಲವೂ ಸಿಗ್ತವೆ. ನೆನಪಿರಬೇಕು. ಆಮೇಲೆ ಪ್ರತಿ ಸಲ ಎಕ್ಸಾಮ್ಗೂ ಇವೇ ಬರ್ತಿರ್ತವೆ. ಇದರಲ್ಲಿ ವಿದೇಶಿಗರಿಗೆ ಅಪ್ಲೈ ಆಗಲಾರತಕ್ಕಂಥ ಕಾನೂನು ಯಾವುದು ಅಥವಾ ಮೂಲಭೂತ ಹಕ್ಕು ಯಾವುದು ಅಂತೇಳಿ ಕೇಳಿರ್ತಾರೆ. ಒಂದು 4-5 ಮೂಲಭೂತ ಹಕ್ಕುಗಳನ್ನು ಕೊಟ್ಟು ಇದರಲ್ಲಿ ವಿದೇಶಿಯರಿಗೆ ಸೇರಲಾರದ್ದು ಅಥವಾ ವಿದೇಶಿಗರು ಮತ್ತು ಭಾರತೀಯರು ಸೇರಿಯೇ ಅನುಭವಿಸಬಹುದಾದ ಹಕ್ಕು ಯಾವುದು ಅಂತೇಳಿ ಹಿಂಗೂ ಕೇಳಿರ್ತಾರೆ. ಅದಕ್ಕೆ ನೆನಪಿಡಬೇಕು, ಆರ್ಟಿಕಲ್ 15, 16, 19 ಮತ್ತು 29, 30 ಇವು ವಿದೇಶಿಯರಿಗೆ ಸಿಗೋದಿಲ್ಲ ಅಂತ. ಇನ್ನು ಮೂರನೇ ಲಕ್ಷಣ ಯಾವುದು ಅಂತೇಳಿ ನೋಡೋದಾದರೆ, ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಸ್ಯಾಕ್ರೋಸ್ಯಾಂಟ್ ಅಂತ. ನಾಟ್ ಸ್ಯಾಕ್ರೋಸ್ಯಾಂಟ್ ಅಂದ್ರೆ ಪವಿತ್ರವಾದವುಗಳಲ್ಲ ಅಂತ. ಪವಿತ್ರ ಅಂತಂದ್ರೆ ಯಾರೂ ಮುಟ್ಟೋದಿಲ್ಲ. ಅರ್ಥ ಆಯ್ತಾ? ಯಾರೂ ಮುಟ್ಟೋದಿಲ್ಲ, ಅಳಗಾಡೋಕೆ ಸಾಧ್ಯ ಇಲ್ಲ. ಇಲ್ಲಿ ಪವಿತ್ರವಾದವುಗಳಲ್ಲ ಅಂತಂದ್ರೆ ಇಲ್ಲೊಂದು ಇದಕ್ಕೆ ಏನು ಅರ್ಹತೆ ಬರ್ತೈತಿ, ಸಂಸತ್ತಿಗೆ ಒಂದು ಅರ್ಹತೆ ಬರ್ತೈತಿ. ಏನಪ್ಪ ಅಂತಂದ್ರೆ, ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು. ಈ ತಿದ್ದುಪಡಿಯಿಂದನೇ ಭಾರತದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳಲ್ಲಿ ಆಸ್ತಿ ಹಕ್ಕನ್ನು ತಿದ್ದುಪಡಿ ಮಾಡಿದರು. ಏನು ಅಂತಂದ್ರೆ, ಸ್ಯಾಕ್ರೋಸ್ಯಾಂಕ್ಟ್ ಅಂತಂದರೆ ಪವಿತ್ರವಾದವುಗಳು, ಅವುಗಳನ್ನು ಯಾರೂ ಡಿಸ್ಟರ್ಬ್ ಮಾಡುವಂಗಿಲ್ಲ. ಆದರೆ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅ ಸ್ಯಾಕ್ರೋಸ್ಯಾಂಕ್ಟ್, ದೇ ಕ್ಯಾನ್ ಬಿ ಅಬ್ರೀಡ್ಜ್ಡ್ ಆರ್ ಟೇಕ್ ಅವೇ ಬೈ ದಿ ಪಾರ್ಲಿಮೆಂಟ್. ಅಂತಂದರೆ ಸಂಸತ್ತಿನ ಮೂಲಕ ಸಂಸತ್ತು ಕಾನೂನುಗಳನ್ನು ರೂಪಿಸುವ ಮೂಲಕ ಅಥವಾ ತಿದ್ದುಪಡಿ ತರುವ ಮೂಲಕ, ಯಾಕೆ ತಿದ್ದುಪಡಿ ತೊಗೊಂಬರ್ತೈತಿ ಅನ್ನೋದು ಭಾಳ ವಿಶೇಷವಾಗಿರತಕ್ಕಂಥದ್ದು. ಈ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತೇಳಿ ಬರ್ತವೆ. ನೆಕ್ಸ್ಟ್ ಈ ಹಕ್ಕುಗಳಾದ ನಂತರ ಅವು ಬರ್ತವೆ. ಇವಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ, ಈ ಹಕ್ಕುಗಳು ಸಾಮಾಜಿಕ ಹಕ್ಕುಗಳು. ಯಾವ ಫಂಡಮೆಂಟಲ್ ರೈಟ್ಸು ಸಾಮಾಜಿಕ ಹಕ್ಕುಗಳು. DPSP ಏನಾಗೈತಿ ಅಂದ್ರೆ ಇವು ಪೊಲಿಟಿಕಲ್ ರೈಟ್ಸು. ಯಾವುದು ಫಂಡಮೆಂಟಲ್ ರೈಟ್ಸ್ ಆರ್ ಇನ್ ನೇಚರ್ ಏನಪ್ಪ ಅಂತಂದ್ರೆ ಪೊಲಿಟಿಕಲ್ ರೈಟ್ಸ್ ಥರ ವರ್ಕ್ ಮಾಡ್ತವೆ, ರಾಜಕೀಯ ಹಕ್ಕುಗಳ ಥರ ವರ್ಕ್ ಮಾಡ್ತವೆ.
ಇನ್ನು ಡಿ ಪಿ ಎಸ್ ಪಿಯಲ್ಲಿ ಏನು ಬರೀತಾರೆ ಅಂತಂದ್ರೆ ಸೋಷಿಯಲ್ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾಕೆ ಸೇರ್ಪಡೆ ಮಾಡ್ತಾರೋ ಅಂತಂದ್ರೆ ಭಾರತ ಸ್ವತಂತ್ರ ಸಿಕ್ಕಾಗ ಈ ಆರ್ಥಿಕ ಹಕ್ಕುಗಳನ್ನು ಭರಿಸುವ ಸ್ಥಿತಿಯಲ್ಲಿ ಇರೋದಿಲ್ಲ. ಅಂದರೆ ಏನಾಗಿರುತ್ತೆ ಅಂದರೆ ಭಾರತ ಬಡ ರಾಷ್ಟ್ರ ಆಗಿರೋದ್ರಿಂದ ಈ ಡಿ ಪಿ ಎಸ್ ಪಿಯಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ತುಂಬುವ ಶಕ್ತಿ ಅದರಲ್ಲಿ ಇರೋದಿಲ್ಲ, ಭಾರತಕ್ಕೆ ಇರೋದಿಲ್ಲ. ಅವಾಗ ಏನು ಮಾಡ್ತಾರೋ ಅಂತಂದ್ರೆ ಭಾರತಕ್ಕೆ ಯಾವಾಗ ಆ ರೀತಿ ಶಕ್ತಿ ಸಿಗ್ತೈತೋ ಅವಾಗ ಡಿ ಪಿ ಎಸ್ ಪಿಗಳನ್ನು ಫುಲ್ಫಿಲ್ ಮಾಡಲಿ, ಅದಕ್ಕೆ ನಾವು ಏನು ಮಾಡ್ತೀವಿ, ನಿಮಗೆ ಯಾವಾಗ ಶಕ್ತಿ ಸಿಗ್ತೈತೋ ಅದಕ್ಕೆ ಅವಾಗ ಮಾಡ್ರಿ ಅಂತೇಳಿ ನಾವು ನಿಮಗೆ ನಿರ್ದೇಶನ ಕೊಡ್ತೀವಿ ಅಂತೇಳಿ ಡಿ ಪಿ ಎಸ್ ಪಿ ಹೇಳ್ತೈತಿ. ಹೌದಾ? ಈ ಡಿ ಪಿ ಎಸ್ ಪಿಗೂ ಮತ್ತು ಫಂಡಮೆಂಟಲ್ ರೈಟ್ಸ್ಗೂ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ತೈತಿ. ಆವಾಗ ಡಿ ಪಿ ಎಸ್ ಪಿ ಏನು ಮಾಡ್ತೈತಿ ಅಂತಂದ್ರೆ ಇದನ್ನು ಮಾಡ್ರಿ ಅಂತೇಳಿ ಡೈರೆಕ್ಷನ್ ಕೊಡ್ತೈತಿ. ಅದಕ್ಕೆ ರಾಜ್ಯಗಳಿಗೆ ಡಿ ಪಿ ಎಸ್ ಪಿ ಡೈರೆಕ್ಷನ್ ಟುವರ್ಡ್ಸ್ ದಿ ಸ್ಟೇಟ್ ಟು ಮೇಕ್ ಅ ಪಾಲಿಸಿ ಅಂತಂದ್ರೆ ನೀನು ಪಾಲಿಸಿ ಮಾಡುವಾಗ ನಾ ಹೇಳಿರ್ತಕ್ಕಂಥ ನಿರ್ದೇಶನಗಳನ್ನು ನೀನು ಪಾಲನೆ ಮಾಡುವಂಥ ನೀತಿ ನಿಯಮಗಳನ್ನು ರೂಪಿಸಲು ಪಾಲನೆ ಮಾಡುವಂತೇಳಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗಳು ಹೇಳ್ತವೆ. ಈ ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದರೆ ಫಂಡಮೆಂಟಲ್ ರೈಟ್ಸ್ಗಳಿಗೆ ಡಿಸ್ಟರ್ಬ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅವಾಗ ಫಂಡಮೆಂಟಲ್ ರೈಟ್ಸು ಏನು ಡಿ ಪಿ ಎಸ್ ಪಿಗಳು ಫಂಡಮೆಂಟಲ್ ರೈಟ್ಸ್ಗಿಂತ ಮೇನ್ ಇಂಪಾರ್ಟೆಂಟ್ ಅನಿಸಿದ್ವು ಅಂತಂದರೆ ಸಂಸತ್ತು ಏನು ಮಾಡ್ತೈತಿ ಅಂದರೆ ತಿದ್ದುಪಡಿ ತಂದು ನಮಗೆ ನೀಡಲಾಗಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸನ್ನು ಟೇಕ್ ಅವೇ ಮಾಡ್ಬೋದು, ರದ್ದುಗೊಳಿಸ್ಬೋದು ಅಥವಾ ನಮಗೆ ಸಿಗದಂತೆ ಮಾಡಬಹುದು. ಅಂದರೆ ಇಲ್ಲಿ ಇಷ್ಟೇ ಫಂಡಮೆಂಟಲ್ ಲಕ್ಷಣಗಳೊಳಗೆ ಒಂದು ಮೂರನೇ ಲಕ್ಷಣ ಯಾವುದು ಅಂದರೆ ದೇ ಆರ್ ನಾಟ್ ಅ ಸ್ಯಾಕ್ರೋಸೆಂಟ್, ದೇ ಕ್ಯಾನ್ ಬಿ ಅಮೆಂಡೆಡ್ ಆರ್ ಟೇಕ್ ಅವೇ ಬೈ ದಿ ಪಾರ್ಲಿಮೆಂಟ್. ಅಂತಂದ್ರೆ ಪಾರ್ಲಿಮೆಂಟು ತಿದ್ದುಪಡಿ ಮಾಡುವ ಮೂಲಕ ಅವುಗಳನ್ನು ಏನು ಮಾಡ್ಬೋದು, ನಮ್ಮಿಂದ ಕಸಿದುಕೊಳ್ಳಬಹುದು ಅಥವಾ ಮಾರ್ಪಡಿಸಬಹುದು. ಇದು ನೆನಪಿಟ್ಕೋಬೇಕು ಮೂರನೇದ್ದು. ಇನ್ನು ನಾಲ್ಕನೇದ್ದು ನೋಡೋದಾದರೆ ನಾಲ್ಕನೇ ಇಂಪಾರ್ಟೆಂಟ್ ಪಿಕ್ಚರ್ ಯಾವುದಪ್ಪ ಅಂತಂದ್ರೆ ದೇ ಆರ್ ಜಸ್ಟಿಸಿಯೇಬಲ್. ದೇ ಆರ್ ಜಸ್ಟಿಸಿಯೇಬಲ್ ಅಂತಂದ್ರೆ ಇವುಗಳನ್ನು ಕಾನೂನಿನ ಮೂಲಕ ಇಂಪ್ಲಿಮೆಂಟ್ ಮಾಡಬಹುದು. ಕಾನೂನಿನ ಮೂಲಕ ಬೈ ಕೋರ್ಟ್ ಆಫ್ ಲಾ ಅಂತಂದರೆ ಕಾನೂನಿನ ಮೂಲಕ ನಾವು ಇದನ್ನು ಜಾರಿಗೆ ತೊಗೊಂಬರ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು, ಎನ್ಫೋರ್ಸ್ ಮಾಡ್ಬೋದು. ಆದರೆ ಡಿ ಪಿ ಎಸ್ ಪಿಗಳನ್ನು ಏನು ಮಾಡೋಕ್ಕೆ ಬರೋದಿಲ್ಲ ಅಂತಂದ್ರೆ ಕಾನೂನಿನ ಮೂಲಕ ಜಾರಿ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಇವುಗಳನ್ನು ನಾವು ಹೇಳ್ತೀವಿ ಅಂದರೆ ನಾಟ್ ಜಸ್ಟಿಸಿಯೇಬಲ್ ಅಥವಾ ನಾನ್ ಜಸ್ಟಿಸಿಯೇಬಲ್ ಅಂತೇಳಿ ಕರೀತಾರೆ. ಅವಕ್ಕೂ ಇರೋ ವ್ಯತ್ಯಾಸ ಇದು. ಮೂಲಭೂತ ಹಕ್ಕುಗಳನ್ನು ಕೋರ್ಟ್ನ ಮೂಲಕ ಕೋರ್ಟಿನ ಆದೇಶದ ಮೂಲಕ ನಾವು ಏನು ಮಾಡ್ಬೋದು ಅಂತಂದ್ರೆ ಪಡ್ಕೊಳ್ಬೋದು. ಅವುಗಳು ಜಸ್ಟಿಸಿಯೇಬಲ್. ನೆನಪಿಡಬೇಕು, ನನ್ನ ಹಕ್ಕುಗಳು ಏನಾದರೂ ವೈಲೇಷನ್ ಆಗಿತ್ತು ಅಂತಂದರೆ ನಾನು ಕೋರ್ಟಿಗೆ ಹೋಗುವ ಮೂಲಕ ನನ್ನ ಹಕ್ಕುಗಳನ್ನು ಪಡ್ಕೊಳ್ತೀನಿ ಅನ್ನೋದೇ ಜಸ್ಟಿಸಿಯೇಬಲ್. ನೆನಪಿಡಬೇಕು. ನ್ಯಾಯದಿಂದ ಪರಿಪೂರ್ಣವಾಗಿರ್ತವೆ ಇವು. ನ್ಯಾಯಿಕ ಹಕ್ಕುಗಳು ಇವು ನ್ಯಾಯದಿಂದ ಪರಿಪೂರ್ಣ ಆಗಿರ್ತವೆ. ನಿನಗೇನಾದರೂ ಬೇರೆ ಯಾರಿಂದ ಡಿಸ್ಟರ್ಬ್ ಆಗಕತ್ತಿತ್ತು ಅಂತಂದರೆ ಅಥವಾ ನಿನ್ನ ಹಕ್ಕುಗಳಿಗೆ ಏನಾಗತ್ತಿತ್ತು, ತೊಂದರೆ ಉಂಟಾಗತ್ತಿತ್ತು ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ಕೋರ್ಟಿಗೆ ಹೋಗಿ ನಿನ್ನ ಹಕ್ಕುಗಳನ್ನು ನೀನು ಪಡ್ಕೋಬೋದು. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಮದ್ರಾಸ್ನಲ್ಲಿ ಏನಪ್ಪ ಅಂತಂದರೆ ಒಂದು ಹಿಂದೂ ಸಂಘಟನೆ, ಐ ಥಿಂಕ್ ಮೋಸ್ಟ್ಲಿ ವೈದಿಕ ಸಂಘಟನೆ ಏನೋ ಇತ್ತು. ಅದೇ ಏನು ಮಾಡಿತ್ತು ಅಂತಂದರೆ ಒಬ್ಬರು ಮನೆ, ಅದು ಅಲ್ಲೆಲ್ಲ ಹಿಂದೂಗಳು ಇರ್ತಕ್ಕಂಥ ಮನೆ, ಅಲ್ಲಿ ವೈದಿಕರು ಏನು ಮಾಡ್ತಿದ್ರು ಅಂದರೆ ದಿನ ಮುಂಜಾನೆ ಮತ್ತು ಸಾಯಂಕಾಲ ಭಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು. ಭಜನಾ ಕಾರ್ಯಕ್ರಮಗಳು ವಿತ್ ಮೈಕ್ ಸಿಸ್ಟಮ್, ಎಲ್ಲಿ ಜನವಸತಿ ಇರ್ತಕ್ಕಂಥ ಜಾಗದಲ್ಲಿ ವೈದಿಕ ಇದು ಮದ್ರಾಸ್ ಹೈಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ಘಟನೆ. ಈಗ 2 ದಿನದ ಹಿಂದೆ ನೆನಪಿರಲಿ. ವೈದಿಕ ಜನಾಂಗ, ಮೋಸ್ಟ್ಲಿ ವೈದಿಕ ಯಾವುದೋ ಒಂದು ಸಂಘಟನೆ ಇದೆ, ಅದು ನನಗೆ ಅದರ ಹೆಸರು ನೆನಪಿಲ್ಲ. ಅಲ್ಲಿ ಭಜನಾ ಕೀರ್ತನೆಗಳನ್ನು ಮಾಡ್ತಿದ್ರು. ಅದು ಜನವಸತಿ ಇರ್ತಕ್ಕಂಥ ಏರಿಯಾ. ಅದಕ್ಕೆ ಬಾಜುಕಿನ ಮನೆಯವರಿಗೆ ಅದರಿಂದ ಡಿಸ್ಟರ್ಬೆನ್ಸ್ ಆಗಬೇಕಿತ್ತು. ಅವ್ರು ಏನು ಮಾಡಿದ್ರು ಅಂತಂದರೆ ಹಿಂಗೆ ಇವರು ಭಜನಾ ಮತ್ತು ಇವರಿಗೆ ಸ್ವತಂತ್ರ ಐತೆ, ನಾವಿಲ್ಲ ಅನ್ನೋದಿಲ್ಲ, ಆದರೆ ಇವ್ರು ಮಾಡೋದ್ರಿಂದ ನಮಗೆ ಡಿಸ್ಟರ್ಬೆನ್ಸ್ ಆಗಕೈತೈತಿ, ಅದಕ್ಕೆ ನೀವೇನಾದರೂ ಇವರಿಗೆ ಡೈರೆಕ್ಷನ್ ಕೊಡ್ರಿ ಅಂತೇಳಿ ಹೇಳಿದಾಗ ಅವರು ಯಾರು ಮದ್ರಾಸ್ ಹೈಕೋರ್ಟ್ನವ್ರು ಏನು ಮಾಡಿದ್ರು ಅಂತಂದ್ರೆ ನಿಮ್ಮ ಸ್ವಂತ ಪ್ರೈವೇಸಿಯಲ್ಲಿ ನೀವು ಮನೆ ಒಳಗೆ ಭಜನೆ ಕೀರ್ತನೆಗಳನ್ನು ಮತ್ತೊಬ್ಬರಿಗೆ ಡಿಸ್ಟರ್ಬ್ ಮಾಡಲಾರ್ದಂಗೆ ಮಾಡಬೇಕೆ ಹೊರತಾಗಿ ನೀವು ಹಾಗೇನಾದರೂ ಡಿಸ್ಟರ್ಬ್ ಮಾಡೋರಿದ್ರಿ ಅಂತಂದ್ರೆ ವಿತ್ ಪರ್ಮಿಷನ್ ಆಫ್ ದಿ DC ಕಮಿಷನರ್ದ ಅದಕ್ಕೆ ಅನುಮತಿ ಬೇಕೇ ಬೇಕು ಅಂತೇಳಿ ಆರ್ಡರ್ ಮಾಡಿದರು. ಏನು, ನೀವು ಮೈಕ್ ಹಚ್ಚಿ ಭಜನಾ ಸಂಕೀರ್ತನೆಗಳನ್ನು ದಿನಪೂರ್ತಿ ಮಾಡೋದ್ರಿಂದ ಬಾಜುಕಿನ ಮನೆಯವರಿಗೆ ಡಿಸ್ಟರ್ಬೆನ್ಸ್ ಆಗ್ತೈತಿ, ಕೆಲವೊಂದಿಷ್ಟು ಹೆಲ್ತ್ ಇಶ್ಯೂಗಳು ಇರ್ತವೆ ಜನರಿಗೆ. ಹಿಂಗಿರೋದ್ರಿಂದ ನೀವು ಏನು ಮಾಡಬೇಕು ಅಂತಂದ್ರೆ ವಿದೌಟ್ ಪರ್ಮಿಷನ್ ಆಫ್ ದಿ DC ಯು ಕೆನಾಟ್ ಕಂಡಕ್ಟ್ ದಿ ಭಜನಾ ಆರ್ ಕೀರ್ತನ ಅಂತೇಳಿ ಅವರು ಆರ್ಡರ್ ಮಾಡಿದ್ರು. ಈ ರೀತಿ ಮೊನ್ನೆ ಈಗ ಒಂದು 2 ದಿನದಿಂದ ನಡೆದಿರ್ತಕ್ಕಂಥ ಘಟನೆ ಇದು. ಏನಪ್ಪ ಅಂತಂದರೆ ಈ ರೀತಿ ನಿನ್ನ ಹಕ್ಕುಗಳು ಯಾವಾಗ ವೈಲೇಟ್ ಆಗ್ತಾವೋ ಅವಾಗವಾಗ ನೀನು ನ್ಯಾಯಾಂಗದ ಮೂಲಕ ಅವುಗಳನ್ನು ಪಡೆದುಕೊಳ್ಬೋದು. ಮತ್ತೆ ನೀನು ಪಡೆದುಕೊಳ್ಬೋದು. ಇದನ್ನು ನಾವು ಏನಂತೇಳಿ ಕರಿತೀವಿ ಅಂತಂದರೆ ಜಸ್ಟಿಸಿಯೇಬಲ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯೇಬಲ್.
ಅಂದರೆ ಕಾನೂನಿನ ಮೂಲಕ ಮತ್ತೆ ಪಡೆದುಕೊಳ್ಳಬಹುದು. ಇದೊಂದು ಘಟನೆ ನೆನಪಿರಲಿ ನಿಮಗೆ. ಆಮೇಲೆ 5ನೇದು ಯಾವುದಪ್ಪ ಅಂತಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಹೊರತುಪಡಿಸಿ ಉಳಿದೆಲ್ಲ ಹಕ್ಕುಗಳನ್ನು ಅಮಾನತ್ತಿನಲ್ಲಿಡಬಹುದು. ಆವಾಗ ನನ್ನ ಹಕ್ಕುಗಳನ್ನು ನೀವು ಅಮಾನತ್ತಿನಲ್ಲಿಡಬಹುದು. ಏನಪ್ಪ ಅಂತಂದ್ರೆ ಈಗ ಒಂದು ತುರ್ತು ಪರಿಸ್ಥಿತಿ, ಏನೋ ಒಂದು ಭಾರತದ ಮೇಲೆ ಪಾಕಿಸ್ತಾನದವ್ರು ಯುದ್ಧ ಮಾಡುತ್ತಾರೋ ಅಂತೇಳಿ ಅಂದ್ಕೊಂಡಾಗ ಅವಾಗ ಕೆಲವೊಂದಿಷ್ಟು ಹಕ್ಕುಗಳನ್ನು, ನಾನು ಮಾತಾಡೋ ಹಕ್ಕು ಐತಿ ಅಂತೇಳಿ ಶಿಕ್ಷಕಂಗೆ ಮಾತಾಡೋದು, ಆಮೇಲೆ ನನಗೆ ಸಮಾನತೆ ಹಕ್ಕು ಐತಿ ಅಂತೇಳಿ ನೀವು ಶಿಕ್ಷಕಂಗೆ ಜಗದಾಡೋದು ಅವೆಲ್ಲನೂ ನಡೆಯೋದಿಲ್ಲ. ಯಾಕಂತಂದ್ರೆ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಇವುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಹಕ್ಕುಗಳನ್ನು ಅಮಾನತ್ತಿನಲ್ಲಿ ಇಡಲಾಗಿರುತ್ತದೆ. ದ ರೈಟ್ಸ್ ಆರ್ ದಿ ಸಸ್ಪೆಂಡೆಡ್ ಇನ್ ದ ಸಿಚುವೇಶನ್ ಆಫ್ ದಿ ಎಮರ್ಜೆನ್ಸಿ. ಅರ್ಥ ಆಯ್ತಾ? ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಈ 20 ಮತ್ತು 21ರಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳನ್ನು ಹೊರತುಪಡಿಸಿ ಇವೆರಡನ್ನು ಬಿಟ್ಟು ಉಳ್ಕೋದೆಲ್ಲ ಹಕ್ಕುಗಳನ್ನು, ಯಾಕಂದ್ರೆ ಆವಾಗ ಆರ್ಟಿಕಲ್ 32 ಸಸ್ಪೆಂಡ್ ಆಗಿರ್ತೈತಿ. ಆರ್ಟಿಕಲ್ 32 ಅಂದರೆ ಉಳಿದ ಹಕ್ಕುಗಳು ನಮ್ಮ ವೈಲೇಟ್ ಆಗ್ಯಾವು ಅಥವಾ ಹಕ್ಕುಗಳನ್ನು ಕಸ್ಕೊಂಡಾರು ಅಂತೇಳಿ ನೀವು ಕೋರ್ಟಿಗೆ ಹೋಗುವ ಹಕ್ಕನ್ನೇ ಕಸ್ಕೊಂಡಿರ್ತಾರೆ. ಇಲ್ಲಿ ಆರ್ಟಿಕಲ್ 32 ನಿನಗೆ ಕೊಟ್ಟಿರುವ ಹಕ್ಕುಗಳನ್ನು ಡಿಸ್ಟರ್ಬ್ ಮಾಡಕತ್ತಾರೋ ಅಂತೇಳಿ ನೀನು ಕೋರ್ಟಿಗೆ ಹೋಗೋಕ್ಕಿರುವ ಅಧಿಕಾರ ಇದು, ಕಾನೂನಾತ್ಮಕ ಪರಿಹಾರದ ಹಕ್ಕಿದು. ಈ ಹಕ್ಕನ್ನು ಅಮಾನತಿನಲ್ಲಿಟ್ಟಿರೋದ್ರಿಂದ ನೀ ಯಾವ ಕಾಯ್ದೆಯ ಮೂಲಕ ಕೋರ್ಟಿಗೆ ಹೋಗಿ ಕೇಳೋದು ಹೋಗೋಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಇದು ಅಮಾನತಿನಲ್ಲಿ ಇರ್ತೈತಿ, ನೆನಪಿನಲ್ಲಿಟ್ಟಿರಬೇಕು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಹೊರತುಪಡಿಸಿ, ಎಕ್ಸೆಪ್ಟ್ ಆರ್ಟಿಕಲ್ 20 ಆ್ಯಂಡ್ ಆರ್ಟಿಕಲ್ 21 ಅದರ್ ರೈಟ್ಸ್ ಆರ್ ಬಿ ಇನ್ ಸಸ್ಪೆಂಡೆಡ್ ಅಂತಂದ್ರೆ ಉಳಿದ ಹಕ್ಕುಗಳನ್ನು ನಾವು ಅಮಾನತಿನಲ್ಲಿ ಇಡುವ ಅಧಿಕಾರ ಯಾರಿಗೈತಿ ಅಂತ ಸಂಸತ್ತಿಗೆ ಐತಿ, ನೆನಪಿಟ್ಟು ಹೋಗ್ಬೇಕು. ಅವಾಗ ನನ್ನ ಹಕ್ಕುಗಳು ವೈಲೇಟ್ ಆಗ್ಯಾವ ಅಂತೇಳಿ ನೀನು ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ, ಎರಡು ಹೊಡೆದು ಕಳಿಸ್ತಾರೆ ಅವರು. ಬೇಸ್ ಏನು ಬಾಕಂದ್ರೆ ನಂದು ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ವೈಲೇಟ್ ಆಗೈತಿ ಅಂದರೆ ಜೀವಿಸೋ ಹಕ್ಕು ವೈಲೇಟ್ ಆಗೈತಿ ಅಂತಂದ್ರೆ ನೀನು ಹೋಗ್ಬೋದು ಅಷ್ಟೇ, ನೆನಪಿರಬೇಕು. ಇನ್ನು ನೆಕ್ಸ್ಟ್ 6ನೇದು ಮಿಲಿಟ್ರಿ, ಪೊಲೀಸ್ ಮತ್ತು ಪ್ಯಾರಾಮಿಲಿಟ್ರಿ. ಈ ಸದಸ್ಯರು ನನ್ನ ಹಕ್ಕು ವೈಲೇಟ್ ಆಗೈತಿ ಅಂತೇಳಿ ಇವರು ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ನಿಮ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿವರೆಗೂ ನೀವು ನೋಡಿರಿ ಶಿಕ್ಷಕರ ಸೊಸೈಟಿ, ಗೌರ್ಮೆಂಟ್ ನೌಕರರ ಸೊಸೈಟಿ ಈ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಅದಾವೆ. ಆದರೆ ಪೊಲೀಸರ ಸಂಘ ಸಂಸ್ಥೆಗಳು, ಮಿಲಿಟರಿ ಅವರ ಸಂಘ ಸಂಸ್ಥೆಗಳು ಎಲ್ಲರ ಅದಾವನತೆ ಕೇಳಿದ್ರೆ ಇವರಿಗೆ ಸಂಘ ಸಂಸ್ಥೆಗಳನ್ನು ಕಟ್ಟುವ ಮತ್ತು ಅದರ ಸಂಸ್ಥೆಯ ಸದಸ್ಯರಾಗುವ ಹಕ್ಕುಗಳು ಇಲ್ಲ. ಅಂದರೆ ಆರ್ಟಿಕಲ್ 19ರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಹಕ್ಕುಗಳು ಇವರಿಗಿಲ್ಲ, ನೆನಪಿಟ್ಕೋಬೇಕು. ಆಮೇಲೆ ನನಗೆ ಸಂಘ ಸಂಸ್ಥೆಗಳನ್ನು ಕಟ್ಟುವ ಹಕ್ಕು ಕಾನೂನು ಕೊಟ್ಟೈತೆ ಅಂತೇಳಿ ಪೊಲೀಸರು ಹೋಗಿ ಯಾವುದರ ಸಂಘದ ಸದಸ್ಯರಾಗಕ್ಕೆ ಬರೋದಿಲ್ಲ. ಸದಸ್ಯರಾದರು ಅಂತಂದ್ರೆ ಅವ್ರ ನೌಕರಿನೂ ಹೋಗಿರ್ತೈತಿ, ನೆನಪಿಟ್ಕೋಬೇಕಾ. ಇದಿಷ್ಟು ಇದ್ರ ಬಗ್ಗೆ. ಆಮೇಲೆ ಇನ್ನೊಂದಿದೆ, ಏನಪ್ಪ ಅಂತಂದ್ರೆ ಮಿಲಿಟ್ರಿ ಕಾನೂನು ಜಾರಿಯಲ್ಲಿದ್ದಾಗ ನಿನ್ನ ಹಕ್ಕುಗಳ ಬಗ್ಗೆ ನೀನು ಕೇಳಕ್ಕೆ ಬರೋದಿಲ್ಲ. ಮಾರ್ಷಲ್ ಲಾಸ್ ಅಂತೇಳಿ ಕರಿತೀವಿ ಇದನ್ನು. ಮಾರ್ಷಲ್ ಲಾಸ್ ಅಂತಂದ್ರೆ 144 ಸೆಕ್ಷನ್ 144 ಆಫ್ ದಿ CRPC ಜಾರಿ ಇದ್ದಾಗ, ಅಂದರೆ 5 ಜನಕ್ಕಿಂತ ಹೆಚ್ಚು ಜನರು ಗುಂಪಾಗಿ ನಿಲ್ಲುವಂಗಿಲ್ಲ, ಆಮೇಲೆ ಕತ್ತಲಾದ ನಂತರ ತಿರುಗಾಡಂಗಿಲ್ಲ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಹಕ್ಕುಗಳು ಕೆಲಸಕ್ಕೆ ಬರೋದಿಲ್ಲ. ಎಲ್ಲಿ ಅಂತಂದ್ರೆ ಮಾರ್ಷಲ್ ಲಾಸ್ ಜಾರಿಯಲ್ಲಿರ್ತಕ್ಕಂಥ ಜಾಗಗಳಲ್ಲಿ, ದ ಏರಿಯಾಸ್ ವೇರ್ ಮಾರ್ಷಲ್ ಲಾಸ್ ಆರ್ ಇಂಪ್ಲಿಮೆಂಟೆಡ್, ದೆನ್ ದೇರ್ ಇಸ್ ನೋ ಏನಪ್ಪ ಅಂತ ಕರಿತೀವಿ ಅಂತಂದರೆ ನಿಮಗೆ ಹಕ್ಕುಗಳು ಸಿಗೋದೇ ಇಲ್ಲ. ಅಲ್ಲಿ ನೆನಪಿಟ್ಕೋಬೇಕು. ರಾತ್ರಿ 7 ಅವ್ರು ಹೇಳಿಬಿಟ್ಟಿರ್ತಾರೆ, 7 ಗಂಟೆ ನಂತರ ನೀವೇನಾದರೂ ಹೊರಗೆ ಬಂದಿ ಅಂತಂದ್ರೆ ನಾವು ಕಂಡಲ್ಲಿ ಗುಂಡು ಹಾರಿಸ್ತೀವಿ. ಈ ಕಾಯ್ದೆನೇ ಆಗಿದೆ, ಕಂಡಲ್ಲಿ ಗುಂಡು ಹಾರಿಸೋ ಕಾಯ್ದೆನೇ ಇದು 144. ಏನಪ್ಪ ಅಂತಂದ್ರೆ 5 ಜನಕ್ಕಿಂತ ಹೆಚ್ಚು ಜನ ತಿರುಗಾಡಂಗಿಲ್ಲ. ಅಂದ್ರೆ 5 ಜನ ಕೂಡಿ ನೀವೇನಾದರೂ ಮಾತ್ರ ಸಮಾಜಘಾತಕ ಕೆಲಸಗಳನ್ನು ಮಾಡುವ ಸಂಘಟನೆಗಳಿಗೆ ಕೂಡಿದ್ರಿ ಅಂತಂದ್ರೆ ಸಮಸ್ಯೆ ಆಕೈತಿ ಅಂತೇಳಿ ಅವ್ರು ಏನು ಮಾಡಿರ್ತಾರೋ ಅಂತಂದ್ರೆ ಇದನ್ನು ಮೊದಲ ಜಾರಿ ಮಾಡಿರ್ತಾರೆ, ನೆನಪಿರಬೇಕು. ಮಾರ್ಷಲ್ ಲಾ ಇಂಪ್ಲಿಮೆಂಟ್ ಇದ್ದಲ್ಲಿ ನಮ್ಮ ಹಕ್ಕುಗಳ ವೈಲೇಷನ್ ಆಗೈತಿ ಅಂತೇಳಿ ನೀವು ಜಿಗಿದಾಡಕ್ಕೆ ಬರೋಂಗಿಲ್ಲ, ನೆನಪಿರಬೇಕು. ಇದಿಷ್ಟು ಈ ಥರ ಲಕ್ಷಣಗಳು. ಇನ್ನು ಏನಪ್ಪ ಅಂದರೆ ಎಷ್ಟು ಹಕ್ಕುಗಳು ಅದಾವು ಅಂತೇಳಿ ನೋಡೋದಾದರೆ, ಭಾರತದಲ್ಲಿ ಫಂಡಮೆಂಟಲ್ ರೈಟ್ಸ್ ಎಷ್ಟು ಅದಾವು ಅಂತೇಳಿ ನೋಡೋದಾದರೆ 6 ಮೂಲಭೂತ ಹಕ್ಕುಗಳು ಅದಾವು. ಭಾರತದ ಸಂವಿಧಾನದಲ್ಲಿ ಏನಾಗೈತಿ ಅಂತಂದ್ರೆ 6 ಮೂಲಭೂತ ಹಕ್ಕುಗಳ ಬಗ್ಗೆ ಬರ್ದಾರೆ. 6 ಮೂಲಭೂತ ಹಕ್ಕುಗಳು. ಅದ್ರಾಗ ಒಂದನೇದು ಯಾವುದಪ್ಪ ಅಂತಂದ್ರೆ ಈಕ್ವಾಲಿಟಿ, ಸಮಾನತೆ. ಇದು 14ರಿಂದ 18ನೇ ವಿಧಿಗಳಲ್ಲಿ ಸ್ಪಷ್ಟಪಡಿಸ್ತಾರೆ. ಎರಡನೇದ್ದು ಸ್ವಾತಂತ್ರ್ಯ. ಯಾವ ತಂತ್ರ? ಸ್ವಾತಂತ್ರ್ಯ. ನಮ್ಮದ ತಂತ್ರ ಅಂತ. ಸ್ವಾತಂತ್ರ್ಯ ನಮ್ಮದು. ತಂತ್ರ ಅಂತಂದರೆ ಟೆಕ್ನಾಲಜಿ. ಯಾರ ಟೆಕ್ನಾಲಜಿ ಅಥವಾ ಯಾರ್ದು ಇದನ್ನು ಅಂತಂದರೆ ನಮ್ಮದೇ ಅಂತ ಹೇಳೋದು. ಎಲ್ಲಿ ಹಿಡ್ದ? 19ರಿಂದ
22ರವರೆಗೂ ಕಾಮಿಡಿ ಹೇಳಿರೋದ ಸ್ವತಂತ್ರ ಅಂತಂದ್ರೆ ನಾವು ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ ಅಂತ. ಅಂಥದ್ದೊಂದು ಹಕ್ಕೂ ಕೂಡ ನಮ್ಮ ಫಂಡಮೆಂಟಲ್ ರೈಟ್ಸ್ನಲ್ಲಿ ಐತಿ. ಅದು 2ನೇ ಫಂಡಮೆಂಟಲ್ ರೈಟ್ಸು 19ರಿಂದ 22ರ ವಿಧಿಗಳು ಅದ್ರ ಬಗ್ಗೆ ಸ್ಪಷ್ಟಪಡಿಸ್ತವೆ. 3ನೇದು ಶೋಷಣೆಯ ವಿರುದ್ಧದ ಹಕ್ಕು. ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಅಗೇನ್ಸ್ಟ್ ದಿ ಎಕ್ಸ್ಪ್ಲೈಟೇಷನ್ ಅಂತ, ಇದು 23 ಮತ್ತು 24ನೇ ವಿಧಿಗಳು ಹೇಳ್ತವೆ. ಇನ್ನು 4ನೇದು ಯಾವುದಪ್ಪ ಅಂತಂದ್ರೆ ಧಾರ್ಮಿಕ ಸ್ವತಂತ್ರದ ಹಕ್ಕು, ರೈಟ್ ಆಫ್ ದಿ ರಿಲಿಜನ್, ಧಾರ್ಮಿಕ ಸ್ವತಂತ್ರದ ಹಕ್ಕು. ಇದು 25ರಿಂದ ವಿಧಿ 28ರವರೆಗೂ ಹೇಳ್ತೈತಿ, ಕಲಂ 25ರಿಂದ ಕಲಂ 28ರವರೆಗೂ. ಆಮೇಲೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು 5ನೇದು ಯಾವುದು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಎಲ್ಲಿ ಹಿಡದೆ ಇರ್ತಕ್ಕಂಥ 29ರಿಂದ 30. ಆಮೇಲೆ ಇನ್ನೊಂದು ಲಾಸ್ಟ್ ಯಾವುದಪ್ಪ ಅಂದರೆ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು. ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಆರ್ಟಿಕಲ್ 32 ಹೇಳ್ತೈತಿ. ಸರ್ ಅದೇನ್ರಿ ನೀವು ಸಂವಿಧಾನದ ಹಕ್ಕುಗಳು, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು 12ರಿಂದ 35 ತನಕ ಅಂತ ಹೇಳಿದ್ರಿ, ಈಗ ನೋಡ್ರಿ ಈಕ್ವಾಲಿಟಿ ಸ್ಟಾರ್ಟ್ ಆಗೋದೆ 14ರಿಂದ ಅಂತ ಹೇಳಕತ್ತೀರಿ. ಮತ್ತು ಇದು 12, 13 ಎಲ್ಲಿ ಆದವ್ರಿ ಅಂತ ಕೇಳಬೇಡ್ರಿ. 12 ಪರಿಭಾಷೆಯನ್ನು ಹೇಳ್ತೈತಿ. ಆರ್ಟಿಕಲ್ 12 ಯಾವುದರ ಪರಿಭಾಷೆ, ಸ್ಟೇಟ್ ಅಂದ್ರೆ ಏನು ಅಂತ. ಅಂದ್ರೆ ನಾ ಮುಂದೆ ಸಂವಿಧಾನದಲ್ಲಿ ಎಲ್ಲೆಲ್ಲಿ ರಾಜ್ಯ ಅಂತೇಳಿ ಬಳಸ್ತಾನೋ, ಫಂಡಮೆಂಟಲ್ ರೈಟ್ಸ್ನಲ್ಲಿ ಎಲ್ಲೆಲ್ಲಿ ರಾಜ್ಯ ಅಂತೇಳಿ ಬಳಸ್ತಾನೋ ಪದ ಬಳಕೆ ಆಕೈತೋ ಅದ್ರ ಮೀನಿಂಗ್ ಏನೇನು ಇರ್ತೈತಿ ಅಂತೇಳಿ. ಅಂದ್ರೆ ರಾಜ್ಯ ಅನ್ನೋದ್ರ ಪರಿಭಾಷೆಯನ್ನು ಮಾಡೋಕೆ ಯಾವುದು, ಆರ್ಟಿಕಲ್ 12. ಆಮೇಲೆ ಆರ್ಟಿಕಲ್ 13 ಏನು ಮಾಡ್ತೈತಿ ಅಂತಂದರೆ ಇವುಗಳಿಗೆ ಧಕ್ಕೆ ತೊಗೊಂಬರುವಂಥ ಕಾನೂನುಗಳನ್ನು ತೊಗೊಂಡು ಬರಕ್ಕೆ ಹೋಗ್ಬೇಡ್ರಿ ಅಂತೇಳಿ ಸಂಸತ್ತಿಗೆ ವಾರ್ನಿಂಗ್ ಮಾಡ್ತೈತಿ, ಪಾರ್ಲಿಮೆಂಟಿಗೆ. ಹೌದಾ, ಈ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತೊಗೊಂಬರುವಂಥ ಕಾನೂನುಗಳನ್ನು ತೊಗೊಂಬರಂಗಿಲ್ಲ ಅಂತೇಳಿ ಆರ್ಟಿಕಲ್ 13 ಹೇಳ್ತೈತಿ. ಆಮೇಲೆ ಇವೆರಡು ಪ್ರಿಫೇಸ್ ಆದ ನಂತರ ಅಂದ್ರೆ ಸ್ಟೇಟ್ ಅಂದ್ರೆ ಏನು ಅಂತ ಹೇಳ್ತೈತಿ. ಯಾಕಂತಂದ್ರೆ ಸ್ಟೇಟನೇ ಏನು ಮಾಡ್ತಿರ್ತೈತಿ ಅಂತಂದ್ರೆ ಹಕ್ಕುಗಳ ಮೇಲೆ ನಿರ್ಬಂಧವನ್ನು ಹೇರ್ತಿರ್ತೈತಿ. ಹಂಗೆ ನಿರ್ಬಂಧ ಹೆಂಗಿರಬೇಕು ಅಂತಂದ್ರೆ ಈ ಹಕ್ಕುಗಳಿಗೆ ಧಕ್ಕೆ ಆಗಬಾರ್ದು, ಅಂಥ ನಿರ್ಬಂಧಗಳನ್ನು ತೊಗೊಂಬರ್ರಿ ಅಂತೇಳಿ 13 ಹೇಳ್ತೈತಿ. ಹೌದಾ, ಅದ್ರ ಮುಂದೆ ಈಕ್ವಾಲಿಟಿ ಅದು ಸ್ಟಾರ್ಟ್ ಆಗ್ತೈತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ಮೊದಲು ಆರ್ಟಿಕಲ್ 12 ಸ್ಟೇಟ್ ಅಂದರೆ ಏನು, ಮತ್ತು ಯಾವ ಸಂದರ್ಭದಲ್ಲಿ ಈ ಸುಪ್ರೀಂ ಕೋರ್ಟು ಸ್ಟೇಟ್ ಅಂದರೆ ಏನೇನು ಅಂತೇಳಿ ಹೇಳೈತಿ. ಅಂದರೆ ಬರೀ ಸ್ಟೇಟ್ ಅಂದರೆ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತೇಳಿ ಅಷ್ಟು ಅನ್ನೋದಲ್ಲ. ಸ್ಟೇಟ್ ಅಂತಂದ್ರೆ ಪದಗಳಿಗೆ ಭಾಳ ದೊಡ್ಡ ಮೀನಿಂಗ್ ಇದೆ, ವೈಡ್ ಏರಿಯಾ ಇದೆ. ಅದಕ್ಕೆ ಅದ್ರ ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿ ಪ್ರದೇಶ ಭಾಳ ದೊಡ್ಡದಿದೆ. ಅದ್ರ ಬಗ್ಗೆ ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಬಂದವು, ಅವುಗಳನ್ನು ನೋಡೋಣ. ಯಾಕೋ ಹೆಂಗೋ ಕಲಿಯಾಕತ್ತೀವಿ, ಡೀಪಾಗಿ ಕಲಿದ್ರೆ ಏನಾಗೋದೈತಿ ಅಂತೇಳಿ ಭಾಳ ಡೀಪಾಗಿ ಹೇಳಕತ್ತೀವಿ ಅಷ್ಟೇ, ಮತ್ತೇನಿಲ್ಲ. ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದ್ರೆ ಈ 12ನೇ ವಿಧಿಯ ಬಗ್ಗೆ ಅಂತಂದರೆ ಸ್ಟೇಟ್ ಅನ್ನೋದನ್ನು ರಾಜ್ಯದ ಪರಿಭಾಷೆಯ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಇವತ್ತಿಗೆ ಇಲ್ಲಿ ಇಷ್ಟೇ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಇದನ್ನು ಯಾರ್ಯಾರು ಕಾಂಪಿಟೇಟಿವ್ ರೆಡಿ ಮಾಡತ್ತಾರೋ ಅವರಿಗೆಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ಯಾರಿಗೆ ಕಾಂಪಿಟೇಟಿವ್ ರೆಡಿ ಮಾಡತ್ತಿಲ್ಲ ಮತ್ತು ಅವ್ರಿಗೆ ಸುಮ್ಮನೆ ತಿಳ್ಕೋಬೇಕು ಅನ್ನೋ ಆಸೆ ಇತ್ತು ಅಂತಂದ್ರೆ ಅವರಿಗೂ ಶೇರ್ ಮಾಡಿರಿ. ಮತ್ತು ಏನಾದರೂ ತಪ್ಪು ಮಾಹಿತಿ ಸಿಕ್ಕಿತ್ತು ಅಂತಂದರೆ ಅಥವಾ ತಪ್ಪು ಏನಾದರೂ ಹೇಳಿತ್ತು ಅಂತಂದರೆ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಧನ್ಯವಾದಗಳು.